ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮ ವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶ ಋಷಿಭ್ಯೋ ನಮೋ ಮಹಾಭ್ಯೋ ನಮೋ ಗುರುಭ್ಯಃ. ಓಂ ಶಾಂತಿ ಶಾಂತಿ ಶಾಂತಿ. ಸ್ಟಡಿ ಸರ್ಕಲ್ ಮುಂದುವರಿಸ್ತಾ ನಾವು ಏನು ನೋಡಬೇಕಾಗಿತ್ತು ಅಂತಂದರೆ, ಇಲ್ಲಿ ಆತ್ಮೇತ್ಯೇವೋಪಾಸಿತ ಅಂತ ಬಂದಿದೆಯಲ್ಲ, ಇದು ಉಪಾಸನೆಯೋ ಅಥವಾ ಜ್ಞಾನವೋ ಅನ್ನೋದನ್ನು 134ನೇ ಭಾಷೆ ಭಾಗದಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಅದು ಹೇಗೆ ತೋರಿಸ್ಕೊಡ್ತಾರೆ ಅವರು ಇದನ್ನು ಉಪಾಸನೆ ಅಲ್ಲ ಅಂತ? ಇಲ್ಲಿ ಆತ್ಮೋಪಾಸಿತ ಅನ್ನುವಂಥದ್ದು ಅದೇ ಮಾಡಿ ಪಡೆಯೋದಲ್ಲ. ಈಗ ದಶ ಮಾಸ ಅದೆಲ್ಲ ಸ್ವರ್ಗ ಕಾಮನೆಗಾಗಿ ಮಾಡೋದೆಲ್ಲ ಇದೆಯಲ್ಲ, ಮಾಡಿ ಪಡೆಯೋದನ್ನ ಏನಂತ ಕರೀತಾರೆ? ಅನಿತ್ಯ ಅದೆಲ್ಲ ಅಲ್ಲ, ಅಪೂರ್ವ ವಿಧಿ. ಅಪೂರ್ವ ವಿಧಿ ಅಲ್ಲ ಅಂತ. ಅಪೂರ್ವ ವಿಧಿ ಅಲ್ಲ ಇದು. ಏನು ಅಪೂರ್ವ ವಿಧಿ ಅಂತಂದ್ರೆ? ಅಂದ್ರೆ ಅದು ಕಂಪ್ಲೀಟ್ ಆಗೋದಿಲ್ಲ, ಅದು ಮತ್ತೆ ಮುಗ್ದೋಗೋಲ್ಲ. ಅದಲ್ಲ ಅಪೂರ್ವ ವಿಧಿ ಅಂತಂದ್ರೆ ಅನುಷ್ಠಾನ ಮಾಡಿ ಹೊಸದಾಗಿ ಪಡೆಯುವಂಥದ್ದನ್ನ ಅಪೂರ್ವ ವಿಧಿ ಅಂತ ಕರೀತಾರೆ. ಅದನ್ನ ಇದು ಅದಲ್ಲ ಅಂತ ಹೇಳಿದ್ರು. ಯಾಕೆ ಅದಲ್ಲ ಅಂತ? ಆಗೇನಾದ್ರೂ ಆಗಿದ್ದಿದ್ರೆ, ಅದೇನೋ ಒಂದು ಪಕ್ಷದಲ್ಲಿ ಆ ಥರದ್ದೇನಾದ್ರೂ ಆಗಿದ್ದಿದ್ರೆ ಶ್ರುತಿ ವಾಕ್ಯಗಳು ಕೊಡ್ತಾರೆ. ಏನೇನು ಶ್ರುತಿ ವಾಕ್ಯಗಳದು? ಆತ್ಮನನ್ನೇ ಉಪಾಸನೆ ಮಾಡಬೇಕು. ಅದೇ ಸಂಸ್ಕೃತದಲ್ಲೇ ಇಲ್ಲಿ ಹೇಳಿದೆಯಲ್ಲ, ಆತ್ಮೇ ವೇದಂ ಏಕಮೇವ ದ್ವಿತೀಯಂ ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ. ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಅಂತ. ಸಾಕ್ಷಾತ್ತಾಗಿ ಈಗಲೇ ಇರುವಂತಹ ಬ್ರಹ್ಮ ಅಂತ. ಹೊಸದಾಗಿ ಪಡೆಯೋದು ಅಂತ ಏನಾದ್ರೂ ಆಗಿದ್ರೆ ಈ ಮಾತೇನಾಗ್ತಾ ಇತ್ತು? ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಅಂತ ಆಗ್ತಾ ಇರ್ಲಿಲ್ಲ. ಇದು ಹೊಂದಿಕೆ ಆಗ್ತಾ ಇರ್ಲಿಲ್ಲ. ಇದು ಹೊಂದಿಕೆ ಆಗ್ತಾ ಇರ್ಲಿಲ್ಲ ಅದಕ್ಕೆ. ಅದನ್ನೇ ಅಲ್ಲ. ಈಗ ಒಂದು ಪಕ್ಷದಲ್ಲಿ ಅದು ಹೊಸದಾಗಿ ಅಪೂರ್ವ ವಿಧಿ ಆಗಿದ್ದಿದ್ರೆ, ಪಡ್ಕೊಳ್ಳೋಂಥದ್ದಾಗಿದ್ದರೆ, ಈ ಶ್ರುತಿ ವಾಕ್ಯಗಳೇನಂತ ಅರ್ಥ ಮಾಡಬೇಕು ಅಂತ? ಯತ್ ಸಾಕ್ಷಾತ್ ಅಪರೋಕ್ಷಾತ್ ಇಲ್ಲೇ ಇರುವಂಥದ್ದು ಅಂತ ಹೇಗೆ ಅರ್ಥ ಮಾಡ್ತೀರಾ ಅಂತ. ಅದೇ ರಥ ಕುತಮ ಆತ್ಮೇತಿ ಯೋಯಂ ವಿಜ್ಞಾನಮಯ ಅಂತ. ಅವನು ಅರಿವಿನ ಸ್ವರೂಪನೇ ಆಗಿರುವಂಥ ಈ ಆತ್ಮನು ಯಾವನು ಅಂತ ಕೇಳಿದವಾಗ ಇದೇನಿದೆ ಅಂತ ಜ್ಞಾನ ಸ್ವರೂಪನಾಗಿ ಇವನೇ ಅನ್ನುವಂಥ ಶ್ರುತಿವಾಗಲು ಏನು ಪ್ರತಿಪಾದನೆ ಮಾಡ್ತಾ ಇದೆ ಅಂತಂದರೆ, ಅದೆಲ್ಲ ತಾತ್ಪರ್ಯ ಇಲ್ಲೇ ಇರುವಂಥದ್ದು ವಸ್ತುರೂಪವಾದ ಜ್ಞಾನವನ್ನೇ ಪ್ರತಿಪಾದನೆ ಮಾಡ್ತಾ ಇದೆ ಅಂತ. ಮತ್ತೆ ಏನಾಗುತ್ತೆ ಆ ವಸ್ತುರೂಪವಾದ ಜ್ಞಾನದ ಇದು ಪ್ರಾಪ್ತಿಯಿಂದ? ಅದನ್ನೇ ವಿಜ್ಞಾನ ಅಂತ ಕರೆದಿರುವಂಥದ್ದು. ಏನಾಗುತ್ತೆ ವಸ್ತುರೂಪವಾದ ಜ್ಞಾನದಿಂದ? ಏನಾಗುತ್ತೆ ಬೇರೆಯವರು? ಏನರ್ಥ ಆಗುತ್ತೆ? ಅನಾತ್ಮಗಳು ಬಿಟ್ಟೋಗುತ್ತೆ, ಅಜ್ಞಾನ ತೊಲಗುತ್ತೆ, ಅನಿತ್ಯ ವಿವೇಕ ಎಲ್ಲ ಗೊತ್ತಾಗುತ್ತೆ ಕ್ಲೀನ್ ಆಗಿ. ನಿತ್ಯ ವಿವೇಕ ಗೊತ್ತಾಗುತ್ತೆ ಅನ್ನೋದೊಂದು. ಮತ್ತೆ ಏನೇನೆಲ್ಲ ಕಳೆಯುತ್ತೆ ಇಲ್ಲಿ ಆತ್ಮಜ್ಞಾನ ಆದವಾಗ? ಸಂಸಾರ ಅನ್ನೋದೇ ಕಳೆದೋಗುತ್ತೆ, ಭವಸಾಗರ ಕಳೆಯುತ್ತೆ ಅಂತ. ಸಂಸಾರವು ಅನ್ನೋದು ಯಾವ್ದ್ರಲ್ಲಿ ಇರೋಂಥದ್ದು? ಅದು ಹೇಳೋದಾದ್ರೆ, ಒಂದು ವಿಭಾಗ ಮಾಡೋದಾದ್ರೆ ಹಿರಣ್ಯಗರ್ಭ. ಅದು ಸರಿ. ಇದು ಭಾಷ್ಯಾನುಸಾರವಾಗಿ ಇಲ್ಲಿ ಏನು ಹೇಳಿದೆಯೋ ಅದನ್ನ ಪರ್ಟಿಕ್ಯುಲರ್ ಆಗಿ ಹೇಳಿದ. ಭಾಷ್ಯ ಮಾಡಬೇಕಾದ್ರೆ, ಸ್ಟಡಿ ಸರ್ಕಲ್ ಮಾಡಬೇಕಾದ್ರೆ ಇಲ್ಲಿ ಫೋಕಸ್ ಆಗಿ ಏನು ಹೇಳಿದೆಯಲ್ಲ ಅದನ್ನ ಇಟ್ಕೊಂಡು ಅದು ಸಪೋರ್ಟಿವ್ ಆಗಿ ಬೇರೆದನ್ನ ಹೇಳ್ಬೋದು, ಬೇರೆದು ಹೊಂದಿಸ್ಕೊಂಡು ಹೇಳ್ಬೋದು. ಇಲ್ಲಿ ಹೇಳಿರೋಂಥದ್ದೇನು ಏನೇನೇನೆಲ್ಲ ಕಳೆಯುತ್ತೆ ಅದು? ಏನ್ ಕಳೆಯುತ್ತೆ? ಜ್ಞಾನ ಆದ್ಮೇಲೆ ಏನೇನೆಲ್ಲ ಕಳೆದೋಗುತ್ತೆ? ಅನಾತ್ಮವೆಂಬ ಬುದ್ಧಿ, ಮತ್ತೆ ಕಾರಕ ಕ್ರಿಯೆ ಫಲಗಳು. ಏನಂಗಾದ್ರೆ ಕ್ರಿಯಾಕಾರಕ ಫಲಗಳು ಅದೆಲ್ಲ ಅಧ್ಯಾರೂಪ. ಅದೇ ಏನು ಕ್ರಿಯಾಕಾರಕ ಫಲ ಅಂದ್ರೆ ಏನು? ಕರ್ಮ ಮಾಡಿ ಆ ಕರ್ಮದಿಂದ ಕ್ರಿಯೆಯಿಂದ ಫಲ ಬರುತ್ತೆ. ಅದೆಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ಇನ್ನೂ ಸ್ವಲ್ಪ ಹೇಳ್ತೀರಾ ಯಾರಾದ್ರೂ? ದಿವ್ಯಾ?
ಯಾಕೆ ವ್ಯಕ್ತವಾಗುತ್ತಲ್ವಾ, ವ್ಯಕ್ತವಾದಾಗ ಅದು ವ್ಯಕ್ತ ಆಗೋದು ಏನು ಅಂತೇನೆ ಅದು ನಾವು ಮಾಡಿರೋ ಕರ್ಮಗಳೇ ವ್ಯಕ್ತ ಆಗುತ್ತೆ. ಆ ಕರ್ಮಗಳಿಂದ ನಾವು ತಿರ್ಗಾ ಮುಂದೆ ಕೊಟ್ಟೋಗ್ತೀರಿ. ಹೌದು. ಮುಂದೆ ಕೊಟ್ಟೋದಾಗ ತಿರ್ಗಾ ಫಲ ಬರುತ್ತೆ, ತಿರ್ಗಾ ಅದನ್ನ ಅನುಭವಿಸ್ತೀರಿ. ಅದೆಲ್ಲ ಅಧ್ಯಾರೋಪ, ಅದೆಲ್ಲ ಅದು ಆಯ್ತು, ಕರ್ಮಗಳು ಅಧ್ಯಾರೋಪ ಅಂತ ಗೊತ್ತಾ. ಇನ್ನೇನ್ ಗೊತ್ತಾಗುತ್ತೆ, ಇನ್ನೇನ್ ಕಳೆಯುತ್ತೆ? ದೋಷಗಳು ಉಂಟಾಗುವಂತಿಲ್ಲ. ಅಲ್ಲ, ಮಾಡುವವನನ್ನೇ ಕಳೆದು ಬಿಡುತ್ತಲ್ಲ. ಇವಾಗ ಅಪೇಕ್ಷೆಯಿಂದ ಮಾಡುವನು ಮಾತೃತ್ವನ್ನೇ ಕಳೆದು ಬಿಡುತ್ತೆ. ಮಾಡುವವನು ಯಾಕಂದ್ರೆ ಅಪೂರ್ವ ಫಲ ಅಂತ ಪಡಿಬೇಕಲ್ಲ. ಪಡೆಯೋನ್ ಯಾರು? ಪಡೆಯೋನ್ ಇರ್ಬೇಕಲ್ವಾ. ನನ್ ಸ್ವರ್ಗ ಕಾಮನೆ ಇದ್ರೆ ಸ್ವರ್ಗ ಕಾಮನೆ ನನಗೇನೆ ಆಗ್ಬೇಕು, ನಾನು ಬೇರೆಯವ್ರಿಗೆ ಆಗಂಗಿಲ್ಲ ಅದು. ಸೊ ನಾನ್ ಯಾರು ಪಡಿಬೇಕು ಅಂತ ಇರೋಲ್ಲ ಅದನ್ನೇ ಕಳೆದು ಬಿಡುತ್ತಲ್ಲ ಅದು. ಹಾಗಾದ್ರೆ ಅದನ್ನೇ ಕಳೆದ ಮೇಲೆ ಅಪೂರ್ವ ವಿಧಿ ಅನ್ನೋದು ಹೇಳ್ಕೊಡುತ್ತೆ, ಎಲ್ಲಾನು ಕಳೆದು ಬಿಡುತ್ತೆ. ಹಾಗಾಗಿ ಆ ಪಕ್ಷದಲ್ಲಿ ವಿಧಿಸಬೇಕಾಗಿಲ್ಲ. ವಿಧಿ ಅಂತಂದ್ರೆ ಈಗ ಮಾಡ್ಬೇಕು ಅನ್ನೋದು ವಿಧಿಸಬೇಕಾಗಿಲ್ಲ ಅಂತ ಆಚಾರ್ಯ ಡಿಕ್ಲರೇಷನ್ ಕೊಟ್ರಿ. ಇಲ್ಲಿ ಯಾವ ಪೂರ್ವ ಪಕ್ಷನ ತಗೊಂಡಿಲ್ಲ. ಉಪಾಸಿತ ಅಂತಂದ್ರೆ ಮಾನಸಿಕವಾದಂತ ಉಪಾಸನೆ ಅಲ್ಲ, ಬದಲಿಗೆ ಆತ್ಮನನ್ನೇ ಅರಿತುಕೊಳ್ಳಬೇಕು ಅಂತ ಹೇಳಿರೋದು ಅಂತ. ಮುಂದೇನು ಅಂತ ಪ್ರಸಂಗ ನೋಡ್ಕೊಳ್ಬೇಕು ನಾವು. ಉಪಾಸಿತ ಇಲ್ಲಿ ಸಮಸ್ಯೆ ಏನು ಅಂತಂದ್ರೆ ಜಿಜ್ಞಾಸುಗಳಿಗೆ ಅನ್ಸಂಥದ್ದು. ಉಪಾಸಿತ ಅಂತ ಬಂದ್ರೆ ಉಪಾಸನೆ ಆಗಿರ್ಬೇಕು. ಹೇಗೆ ನೀವು ಇದನ್ನ ಅಂತ ತೀರ್ಮಾನ ಮಾಡಿದ್ರಿ ಅಂತ, ಇದೆ ಭಾವನಾ ರೂಪ ಯಾಕೆ ಆಗಿರ್ಬಾರ್ದು ಅಂತ ಹೆಂಗ್ ತೀರ್ಮಾನ ಮಾಡಿದ್ರಿ ಅಂತ. ಒಟ್ಟಾರೆ ಈಗ ಹೇಗ್ ತೀರ್ಮಾನ ಮಾಡಿದ್ರು ಅಂತ ಅನ್ಸುತ್ತೆ. ಇವಾಗ ಪದ ಬಂದಿರೋದೇನೋ ಆತ್ಮೇತ್ಯೇವೋಪಾಸಿತ ಅಂತ. ಆತ್ಮನೆ ಅಂತ ಉಪಾಸನೆ ಮಾಡ್ಬೇಕು ಅಂತಾನೆ ಆಗ್ಲಿ ಬಿಡ್ರಿ ಅಂತಂದ್ರೆ ಹೇಗ ಆಗಲ್ಲ ಇದು ಉಪಾಸನೆ ಹೇಗಾಗಲ್ಲ ಅಂತ ಸುಮ್ಮನೆ ಆ ಕಡೆ ಶ್ರುತಿ ವಾಕ್ಯಗಳನ್ನ ನೋಡ್ಕೊಂಡ್ರೆ ಹೇಗೆ ಅಂತ ಅನ್ಸುತ್ತೆ ನಮ್ಗೆ. ಹೇಗೆ ಆಚಾರ್ಯರು ಅದನ್ನ ಜ್ಞಾನ ಅಂತಾನೆ ಹೇಳಿದ್ರು ಅದನ್ನ ಅಂತ. ಇವನು ಜೀವ ಅಂತ ಅನ್ಕೊಂಡಿರೋದನ್ನ ಬಿಡಿಸ್ಬಿಟ್ಟು ಕ್ರಿಯಾಕಾರಕ ಫಲಗಳನ್ನ ಬಿಡಿಸಿ ತೊಲಗಿಸಿ ಆತ್ಮನಾಗ ಉಳಿಬೇಕು. ಅದೆಲ್ಲ ಸರಿನೇ. ಅಂದ್ರೆ ನಾನು ಹೇಳ್ತಾ ಇರೋದು ಶ್ರುತಿ ಏನಿದೆಯಲ್ಲ, ಪ್ರಸಂಗ ಇದೆಯಲ್ಲ. ಇವಾಗ ನಾವು ಉಪಾಸನೆನೋ ಇವಾಗ ನಮಗೇನು ನಿರ್ಣಯ, ಶ್ರುತಿ ವಾಕ್ಯಗಳನ್ನ ನಿರ್ಣಯ ಮಾಡ್ಬೇಕಾದ್ರೆ ಉಪಾಸನೆ ಹೇಳ್ತಾ ಇದೆಯೋ ಜ್ಞಾನ ಹೇಳ್ತಾ ಇದೆಯೋ ಅಂತ ನಿರ್ಣಯ ಮಾಡೋದಕ್ಕೆ ಒಂದಷ್ಟು ಏನಾದ್ರೂ ಬೇಕಲ್ವಾ ಅಲ್ಲಿಗೆ. ಯಾಕೆ ಉಪಾಸಿತ ಅನ್ನೋದು ಜ್ಞಾನ ಅಂತಾನೆ ಹೇಗೆ ಅರ್ಥ ಮಾಡಿದ್ರು ಆಚಾರ್ಯರು ಅಂತ. ಇವಾಗ ಪ್ರಸಂಗ ನೋಡ್ಕೊಳ್ಬೇಕು, ಶ್ರುತಿ ವಾಕ್ಯಗಳ ಪ್ರಸಂಗ ನೋಡ್ಕೊಳ್ಬೇಕು. ಇದನ್ನೆಲ್ಲ ಅನಿತ್ಯ ಅಂತ ಡಿಕ್ಲೇರ್ ಮಾಡಿ ಹೇಳಿದಾದ್ಮೇಲೆ ಆಮೇಲೆ ಏನ್ ಹೇಳ್ತು, ಇವನು ಪರಮಾತ್ಮನೇ ಇಲ್ಲಿ ಪ್ರವೇಶ ಮಾಡಿದ್ದೇನೆ ಅಂತ ಹೇಳಿದ್ರು. ಪರಮಾತ್ಮ ಪ್ರವೇಶ ಮಾಡಿದ್ಮೇಲೆ ಹೇಗೆ ಪ್ರವೇಶ ಮಾಡಿದ್ದೇನೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿ ಆಮೇಲಿಂದ ತಪ್ಪಾಗಿ ಅಕೃಷ್ಣ ಅಂತ ತೋರಿಸ್ಕೊಟ್ರು. ಹೇಗೆ ತಪ್ಪು ತಿಳುವಳಿಕೆ ಅನ್ನೋದು ಆಗುತ್ತೆ ಅನ್ನೋದು ಸ್ವಲ್ಪ ಚೆನ್ನಾಗಿ ಗಮನಿಸಿ. ಇದನ್ನ ಇದು ಅದೊಂದು ದೊಡ್ಡ ಸಮಸ್ಯೆ. ಎಲ್ಲಾರು ಎದುರು ಕೂತ್ಕೊಂಡ್ಬಿಟ್ಟಿದ್ರೆ ಸಮಸ್ಯೆನೇ ಆಗ್ತಾ ಇರ್ಲಿಲ್ಲ. ಆನ್ಲೈನ್ ಮಾಡ್ತಾ ಇರೋದ್ರಿಂದ ಎಷ್ಟು ಮಟ್ಟಿಗೆ ವಿಷಯಗಳನ್ನ ಹಿಡಿದಿಟ್ಕೊಂತೀರಾ ಅನ್ನೋದು ಗೊತ್ತಾಗೋದಿಲ್ಲ. ಅದು ಇರ್ಲಿ. ಈ ಶ್ರುತಿಯ ಒಂದು ಪ್ರಸಂಗ ನೋಡ್ಕೊಳ್ಬೇಕಿಲ್ಲ, ಏನ್ ಹೇಳಕ್ ಹೊರಟಿದೆ ಅಂತ ಶ್ರುತಿ ವಾಕ್ಯದಲ್ಲಿ ಅಲ್ವಾ. ಮೊದ್ಲು ಹೇಳಿದಾಗೆ ಅದನ್ನೆಲ್ಲ ತೋರಿಸಿ ಸಂಸಾರದ ವಿಷಯದನ್ನ ಡಿಕ್ಲೇರ್ ಮಾಡಿ ತೋರಿಸಿದಾಗೋಯ್ತು, ಇದಿಷ್ಟೇ ಅಂತ. ಅವಿದ್ಯಾ ಸೂತ್ರ, ಅವಿದ್ಯಾ ಪ್ರಕರಣ ತೋರಿಸಿದಾಗೋಯ್ತು. ಇವಾಗ ಆಮೇಲೆ ಹೇಳ್ತು ಪ್ರವೇಶನ್ ಹೇಳ್ತು. ಅವ್ಯಕ್ತವಾದಿದ್ದು ವ್ಯಕ್ತವಾಯಿತು, ನಾಮರೂಪಗಳ ಅವಕರಣ ಆಗಿ ಆಮೇಲೆ ಅಲ್ಲಿಂದ ಪ್ರವೇಶ, ಪರಮಾತ್ಮನೇ ಪ್ರವೇಶ ಮಾಡ್ದ. ಪ್ರವೇಶಕ್ಕೇನು ಅಂತನೂ ತೋರ್ಸ್ಕೊಟ್ಟಿರು ಆಚಾರ್ಯರು. ಪ್ರವೇಶ ಅಂದ್ರೆ ಏನ್ ಅರ್ಥ ಇಲ್ಲಿ ಅಂತಾನು ತೋರ್ಸ್ಕೊಟ್ರು. ಆಮೇಲೆ ತಪ್ಪಾಗಿ ತಿಳ್ಕೊಳ್ಳೋದು ಅನ್ನೋದು ಏನು ಅಂತ ತೋರಿಸಿದ್ರು. ಅಕೃಷ್ಣಃ ಅಂತ ಬೇರೆ ಬೇರೆ ಎಲ್ಲ ಯುಕ್ತಿಗಳನ್ನ ಕೊಟ್ಟು ಹೇಗೆ ತಪ್ಪಾಗಿ ತಿಳ್ಕೊಳ್ತಾರೆ ಅಂತಾನು ಹೇಳಿದ್ರು. ಅದನ್ನ ಹೇಳಿದ್ಮೇಲೆ ಏನ್ ಡಿಕ್ಲರೇಷನ್ ಕೊಟ್ಟಿದ್ ಕಡೆಗೆ ತಪ್ಪಾಗಿ ತಿಳ್ಕೊಳ್ಳೋದು ಏನೇ ಅಂತ ಕಡೆಗೆ ಏನ್ ಹೇಳಿದ್ರು ಅದನ್ನ. ಅದಾದ್ಮೇಲೆ ತಾನೇ ಆತ್ಮೇತ್ಯೇವೋಪಾಸಿತ ಅಂತ ಬರೋದು. ಇದೆಲ್ಲಾನು ಅಕೃಷ್ಣ ಅಂತ ಹೇಳ್ಬೇಕು. ಕೃಷ್ಣ ಯಾವುದು ಅಂತ ಸರಿಯಾದ ತಿಳುವಳಿಕೆ ಯಾವುದು ಅಂತ. ಇದೆಲ್ಲಾನು ಕರ್ಮನಾಮಗಳಿಂದ ಏನೇನ್ ಕರಿತಾ ಇದೀವಲ್ಲ, ಯಾರನ್ನ ಕರಿತಾ ಇರೋದು ಕರ್ಮನಾಮಗಳಿಂದ? ಆತ್ಮನನ್ನೇ ಕರ್ಮನಾಮಗಳಿಂದ ಕರಿತಾ ಇರುವಂತದ್ದು. ಕರ್ಮನಾಮಗಳಿಂದ ಕರೆದ್ರೆ ಅದು ತಪ್ಪು ತಿಳುವಳಿಕೆನೂ ಅಲ್ಲ, ಅದು ಸರಿಯಾದ ತಿಳುವಳಿಕೆ ಅಲ್ಲ. ತಪ್ಪು ತಿಳುವಳಿಕೆ ಅಂದ್ರೆ ಒಂದೇ ಅದು. ಅಂದ್ರೆ ಅದೇ ಹೇಳ್ತಲ್ಲ ಅನ್ಯತಾಗ್ರಹಣ ಇದು ಅಂತ. ಅದು ತಪ್ಪು ತಿಳುವಳಿಕೆಯಿಂದಾನೆ ಅನ್ಯತಾಗ್ರಹಣ ಆಗೋದು, ಪ್ರಶ್ನೆ ಬೇರೆ. ಅದು ಅಕೃಷ್ಣ ಅಂತ ಅದು ಹೇಳಿದ್ಮೇಲೆ ಆಮೇಲೆ ಡಿಕ್ಲರೇಷನ್ ಕೊಟ್ರು. ಆದ್ರೆ ಸರಿಯಾದ ತಿಳುವಳಿಕೆ ಅನ್ನೋದು ಏನು ಅಂತ ಕೊಟ್ರು.
ಈ ಕಾರಣಕ್ಕಾಗಿ ಇದು ಆತ್ಮೋಪಾಸಿತ ಅನ್ನುವಂಥದ್ದು ಜ್ಞಾನವೇ ಅನ್ನೋದನ್ನ ತೀರ್ಮಾನ ಆಯ್ತು ಅಂತ. ಎರಡನೇದೇನು ಹೇಳಿ, 10ನೇ ಮಂತ್ರದಲ್ಲಿ ಏನ್ ಬರುತ್ತೆ ಇಲ್ಲಿ ಮುಂದೆ? ಸಾಕಷ್ಟು ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಬರುತ್ತೆ 10ನೇ ಮಂತ್ರದಲ್ಲಿ. ಅದ್ ನೇರಾಗಲ್ಲ, ಅದನ್ನೇ ಹೇಳಿರೋದ್ರಿಂದ ಇದನ್ನ ಉಪಾಸನೆ ಅಲ್ಲ, ಬರೀ ಜ್ಞಾನವೇ ಅನ್ನೋದನ್ನ ಹೇಳಿದ್ರು ಅಂತ. ಆಮೇಲೆ ಇವಾಗ ಪೂರ್ವ ಪಕ್ಷದೇನು ಅದ, ಇವಾಗ ಅದ್ರಿಗೆ ಹೇಳಿದಾಗೋಯ್ತು. ಇವಾಗ ಪೂರ್ವ ಪಕ್ಷಿ ಆಗಿರೋಂಥ ಮೀಮಾಂಸಕ ಅವನದೇ ಆದಂತ ಜಸ್ಟಿಫಿಕೇಶನ್ ಕೊಡ್ತಾ ಏನಿಲ್ಲ. ಏನಂತ ಹೇಳ್ತಾ ಇದ್ದಾನೆ ಅವನು? ಪ್ರಸಂಖ್ಯಾನ ಮಾಡ್ಕೊಬೇಕು, ಮತ್ತೆ ಮತ್ತೆ ಮಾಡ್ಕೊಬೇಕು ಅಂತನ. ಅದಾದ್ಮೇಲೆ ಇವಾಗ ಇದ್ರ ಪ್ರಕಾರ ಅವನ್ ಹೇಳ್ತಾ ಇರೋದು ಅಂತಂದ್ರೆ, ಇಲ್ಲಿ ಈ ಜ್ಞಾನ ಮತ್ತೆ ಉಪಾಸನೆ ಅಂತ ಹೇಳ್ಬಾರಿದೆಯಲ್ಲ, ಅದೆಲ್ಲವೂ ಒಂದೇ. ಅದು ಉಪಾಸನೆ ಅಂತ ಕರೆಯುವಂಥದ್ದು, ಅದು ಜ್ಞಾನ ಅಂತ ಏನು ಕರೆದಿರುವಂಥದ್ದು ಏನಿದೆಯಲ್ಲ, ಅದನ್ನು ಉಪಾಸನೆನಾಗಿದೆ. ಇದು ಅಪೂರ್ವವಿದೆ, ಅಪ್ರಾಪ್ತವಾಗಿರೋದನ್ನ ಪ್ರಾಪ್ತ ಮಾಡಿಕೊಳ್ಬೇಕು ಅಂತಾನೆ ಹೇಳ್ತಾ ಇರೋದು. ಯಾಕೆ? ಇವನ್ ಕೊಡಂತ ಜಸ್ಟಿಫಿಕೇಶನ್ ನೋಡ್ಕೊಳ್ಳಿ. ಅವನ್ ಏನ್ ಹೇಳಿದ್ರು? ಶ್ರುತಿ ವಾಕ್ಯ ಗಮನಿಸಿದ್ರೆ, ಅಕೃಷ್ಣಃ, ಇವನು ತೆರಾಕ್ ತಿಳ್ಕೊಂಡವನಲ್ಲ, ಆತ್ಮನಿಂದೇ ಉಪಾಸನೆ ಮಾಡ್ಬೇಕು ಅಂತ ಆಚಾರ್ಯ ಹೇಳಿರಂತ ವಾಕ್ಯಗಳು. ಆಯ್ತಾ? ಅದನ್ನ ನೆನ್ಪಿಡ್ಕೊಂಡು ಇವನ್ ಯಾವ ರೀತಿ ಅರ್ಥ ಮಾಡ್ಬೋದು ಇದನ್ನ ಅಂತ. ಇವನ್ ಯಾವ ರೀತಿ ಅರ್ಥ ಮಾಡ್ತಾನೆ ನೋಡಿ. ಶ್ರುತಿನಿ ಹೇಳ್ತಲ್ಲ ಅವನು ಅಕೃಷ್ಣನ, ಅವನು ತಿಳಿದವನಲ್ಲ ಅರಿಯನು. ಹಾಗಾಗಿ ಏನ್ ಮಾಡ್ಬೇಕು? ಅದು ಆತ್ಮನಿಂದೇ ಉಪಾಸನೆ ಮಾಡಬೇಕು ಅಂತ ಹೇಳ್ತಾ ಇದೆ. ಹಾಗಾಗಿ ಅದರಿಂದ ಇದೆಲ್ಲವೂ ಅರಿತುಕೊಳ್ಳುತ್ತಾನೆ. ಆದ್ರಿಂದ ತನ್ನನ್ನೇ ಅರಿತುಕೊಂಡಿದ್ದು ಇದೆಲ್ಲ ಏನ್ ಗೊತ್ತಾ? ಅದು ಉಪಾಸನೆಯೇ ಹೇಳ್ತಾ ಇದೆ ಹೊರತು, ಯಾಕೆಂದ್ರೆ ಮೊದಲು ಅರಿತುಕೊಂಡಿಲ್ಲ, ಆಮೇಲೆ ಇದೆಲ್ಲಾನು ತಿಳ್ಕೊಂಡ ಅಂತ ಹೇಳ್ತಾ ಇದೆ ಹೊರತು, ವಸ್ತುರೂಪವಾದಂತ ಏನು ಅದನ್ನ ಇಟ್ಕೊಂಡು ಅನುವಾದ ಮಾಡ್ಕೊಂಡು ಹೇಳ್ತಾ ಇದೆ ಅಂತ. ಆ ರೀತಿ ಏನಾದ್ರೂ ಇಲ್ಲ ಅಂತಂದಿದ್ರೆ ಅದು ವಿಧಿಯೇ ಆಗೋದಿಲ್ಲ. ಅದು ವಿಧಿಯೇ ಇರ್ಬೇಕು. ಅವನ ಪ್ರಕಾರ ವೇದ ವಾಕ್ಯಗಳು ವಿಧಿ ಇಲ್ಲ ಅಂದ್ರೆ ವ್ಯರ್ಥ ಅಂತ. ವಿಧಿಯೇ ಆಗಿರ್ಬೇಕು, ವಿಧಿಗಳು ತೊಡಗಿಸೋದೇ ಇಲ್ಲ. ಆ ಕಾರಣಕ್ಕಾಗಿ ಇದು ಅಪೂರ್ವ ವಿಧಿಯೇ ಆಗಿರ್ಬೇಕು ಅಂತ. ಮತ್ತೆ ಇನ್ನೇನೇನು ಹೇಳ್ತಾ ಇದಾರೆ? 228ನೇ ಭಾಷೆ ಭಾಗದಲ್ಲಿ ತೋರ್ಸ್ಕೊಡ್ತಾರಲ್ಲ. ಹೇಗೆ ತೋರ್ಸ್ಕೊಡ್ತಾರೆ ಅಂದ್ರೆ, ಭಾಷೆ ಅಧ್ಯಯನ ಚೆನ್ನಾಗಿ ಮಾಡೋದಕ್ಕೋಸ್ಕರ ಇದನ್ನೆಲ್ಲ ತಗೊಂಡ್ರಂಥದ್ದು ಸ್ಟಡಿ ಸರ್ಕಲ್ ಅಲ್ಲಿ. ಇದರ ಅವಶ್ಯಕತೆ ಇರಲಿಲ್ಲ ತಗೊಳೋದಕ್ಕೆ. ಆದ್ರೆ ನಮ್ಗೆ ಒಂದು ಆಚಾರ್ಯ ಭಾಷೆವನ್ನು A to Z ನಾವು ಕಲಿಬೇಕು ಅಂತಂದ್ರೆ ಪೂರ್ವ ಪಕ್ಷನ ಏನ್ ಹೇಳ್ತಾನೆ ಅಂತ ಅರ್ಥ ಮಾಡ್ಕೊಳ್ಬೇಕಲ್ಲ, ಅದಕ್ಕೋಸ್ಕರ ಅದನ್ನ ಕೇಳ್ತಾ ಇರೋದು. ಅದಕ್ಕೆ ಏನೇನೆಲ್ಲ ಅವನದೇ ಆದಂತ ಒಂದು ಜಸ್ಟಿಫಿಕೇಶನ್ ಏನ್ ಕೊಡ್ತಾನೆ ಇಲ್ಲಿ. 2ನೇ ಪ್ಯಾರ, ಪುಟ 228ನಲ್ಲಿ 2ನೇ ಪ್ಯಾರ ನೋಡಿ. ಏನಂತ ಹೇಳ್ತಾನೆ ಅವನು? ಕರ್ಮ ವಿಧಿಯಾಗಿರುವುದರಿಂದಲೂ ಯಾಗ ಮಾಡ್ಬೇಕು, ಹೋಮ ಮಾಡ್ಬೇಕು ಅಂತ ಅದು ವಿಧಿಗಳು. ಅಂದ್ರೆ ಕರೆಕ್ಟ್ ತಾನೆ, ಅದು ಕರ್ಮ ವಿಧಿಗಳು. ಯಾಗ ಮಾಡ್ಬೇಕ್ರಿ. ಯಾಗಕ್ಕೂ ಹೋಮಕ್ಕೂ ಏನ್ ವ್ಯತ್ಯಾಸ? ಯಾಗ ಮತ್ತೆ ಹೋಮ ಹೇಳಿದ ಏನ್ ವ್ಯತ್ಯಾಸ? ಯಾಗ ಅನ್ನುವಂಥದ್ದು ಶ್ರುತಿಯುಕ್ತವಾಗಿರುವಂಥದ್ದು ಯಾಗ ಅಂತಾರೆ, ಯಜ್ಞ ಅಂತಾರೆ. ಸ್ಮೃತಿಯಿಂದ ಬಂದಿರೋದ್ರೆ ಹೋಮ ಅಂತಾರೆ. ಅದರಲ್ಲೂ ಶ್ರುತಿಯಿಂದ ಬಂದಿರೋದ್ರೊಳಗೂ ಕೆಲವು ವಿಧಿಗಳು ಹೋಮ ಅಂತಲೂ ಮಾಡ್ತಾರೆ. ಅದು ಒಟ್ಟಲ್ಲಿ ಹೀಗೆ ಅಂತ ಇಲ್ಲೇ. ಆಯ್ತಾ? ಆ ಕರ್ಮ ವಿಧಿಗಳು ಹೀಗ್ ಮಾಡ್ಬೇಕು ಅಂತ ಇರುತ್ತೆ. ಅದೇ ರೀತಿ ಆಮೇಲೆ ಮಾಡೋ ಅಂತ ಅವ್ರು ಆತ್ಮ ಅಂತಾನೆ ಉಪಾಸನೆ ಮಾಡ್ಬೇಕು. ಆಮೇಲೆ ಇನ್ನೊಂದು ಹೇಳಿದ್ರು, ಆತ್ಮಾವಾರೇ ದ್ರಷ್ಟವ್ಯ. ಎಲ್ಲಿ ಬಂದಿರೋದು? ಆತ್ಮಾವಾರೇ ದ್ರಷ್ಟವ್ಯ, ಶ್ರೋತವ್ಯ, ಮಂತವ್ಯ, ನಿಧಿಧ್ಯಾಸ್ತವ್ಯ ಅನ್ನುವಂಥದ್ದು ಯಾಜ್ಞವಲ್ಕರು. ಯಾರಿಗೆ ಹೇಳೋದು? ಮೈತ್ರೇಯಿ ಹೇಳೋದು. ಅದೆಲ್ಲ ವಿಧಿ ಆಯ್ತಲ್ಲ. ಆತ್ಮನನ್ನೇ ದರ್ಶನ ಮಾಡ್ಕೊಳ್ಬೇಕು, ವಿಧಿ ಆಯ್ತಾ ಇಲ್ವಾ? ಮಾಡ್ಕೊಳ್ಬೇಕು ಅಂತಂದ್ರೆ ಕೇಳ್ಬೇಕು, ಅದೆಲ್ಲ ಹಾಗೆ ಅಂತ ಹಾಗೆ ಬಂದಿದೆ. ಆಮೇಲೆ ಆ ಕಾರಣಕ್ಕಾಗಿ ಜ್ಞಾನ ಉಪಾಸನೆ ಎರಡು ಒಂದೇ ಅಂತ ಹೇಳಿದ್ರು. ಮತ್ತಿನ್ನೊಂದು ಭಾವನಾಂಶ ತ್ರಯ ಅಂತ ಹೇಳಿದರೆ.
ಅದೇನ್ ಹೇಳಿ? ಏನನ್ನು ಹೇಗೆ ಮಾಡ್ಕೊಬೇಕು, ಯಾವ್ದ್ರಿಂದ ಮಾಡ್ಕೊಬೇಕು ಅಂತ 3 ವಿಷಯಗಳು ಭಾವನೆಯ ಒಳಗೆ. ಅದೇನು ಅಂದ್ರೆ ಆಕಾಂಕ್ಷೆಗಳು ಅಂತ. ಆಕಾಂಕ್ಷೆಗಳು ಅಂತಂದ್ರೆ ಇವಾಗ ಆಕಾಂಕ್ಷೆ ನಿವಾರಿಸುತ್ತೆ ಶ್ರುತಿ ಅಂತ. ಏನು ಇವಾಗ ಉದಾಹರಣೆ ಕೊಡಿ ಅದಕ್ಕೆ. ಇವಾಗ ಲೌಕಿಕ ಉದಾಹರಣೆ ಕೊಟ್ಬಿಡಿ, ಬೇಡ ಇವಾಗ ಯಜ್ಞದ್ ಬಿಟ್ಬಿಡೋಣ. ಲೌಕಿಕ ಉದಾಹರಣೆ ಕೊಡಿ. ಇವಾಗ ನಮ್ಗಿವಾಗ ಏನೋ ಇವಾಗ ಉತ್ತರ ಕನ್ನಡದ ಏನು ಜೋಳದ ರೊಟ್ಟಿ ಮತ್ತೆ ಎಣ್ಗಾಯಿ ಬರಲ್ಲ ಅಂತ ಇಟ್ಕೊಳ್ಳಿ. ಅವಾಗ ಏನ್ ಮಾಡ್ತೀವಿ ಈ 3ರಲ್ಲಿ? ಇವಾಗ ಯಾರೋ ಬಂದಿರ್ತಾರೆ, ಅವ್ರಿಗೆ ತುಂಬಾ ಇಷ್ಟ ಇರುತ್ತೆ ಜೋಳದ ರೊಟ್ಟಿನೋ ಇದು ಅಂತ. ಅವಾಗ ಏನಾಗುತ್ತೆ? ಅದೇನೆ ಏನನ್ನು ಹೇಗ್ ಮಾಡ್ಬೇಕು, ಏತ್ರಿಂದ ಮಾಡ್ಬೇಕು ಜೋಳದ ರೊಟ್ಟಿನ ಅಲ್ವಾ? ಎಣ್ಗಾಯಿಗೆ ಏನೇನು ಹಾಕ್ಬೇಕು ಕೇಳಲ್ವಾ? ನಾವು ಕೇಳ್ತೀವ ಇಲ್ವಾ? ಹೌದು, ಕೇಳ್ತೀವಿ. ಎಣ್ಗಾಯಿಗೆಲ್ಲ ಏನೇನೆಲ್ಲ ಹಾಕ್ಬೇಕು? ನಾವು ಸುಮ್ಮನೆ ನಾವು ಮಾಮೂಲಿ ತರಕಾರಿ ಹಚ್ಚಿ ಪಲ್ಯ ತರ ಮಾಡ್ಬಿಡಿದ್ರೆ ಎಣ್ಗಾಯಿ ಆಗುತ್ತಾ? ಯಶೋಧ ಅವ್ರಿಗೆ ಇವಾಗ ಇರೋರಲ್ಲಿ ಯಶೋಧ ಅವ್ರಿಗೆ ಗೊತ್ತಿರುತ್ತೆ ಎಣ್ಗಾಯಿ ಮಾಡೋಂಥದ್ದು, ರಾಯಚೂರವ್ರವ್ರು. ಅವ್ರಿಗೆ ಕೇಳಿದ್ರೆ ಚೆನ್ನಾಗಿ ಗೊತ್ತಾಗುತ್ತಪ್ಪ. ಒಂದ್ಸತಿ ಗೊತ್ತು ಮಾಡ್ಕೊಂಡ್ರೂ ಅಲ್ಲ, ಅದನ್ನ ತಿಳ್ಕೊಳ್ಬೇಕು ಅದನ್ನ. ಮತ್ತೆ ಹೇಗ್ ಮಾಡ್ಬೇಕು ಅಂತ, ಹೇಗ್ ಮಾಡ್ಬೇಕು ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ತಿಳ್ಕೊಳ್ಬೇಕು ಅದನ್ನ. ಇದ್ರ ತರ ಅಲ್ವೇ ಅಲ್ಲ ಅದು. ಮಾಮೂಲಿ ನಾವು ಇಲ್ಲಿ ಮಾಡ್ತೀವಲ್ಲ ಆ ತರ ಅಲ್ಲ ಅದು. ಹೇಗ್ ಮಾಡ್ಬೇಕು, ಯಾವ ಕನ್ಸಿಸ್ಟೆನ್ಸಿ, ಎಷ್ಟು ನೀರ್ ಹಾಕ್ಬೇಕು, ಹೇಗ್ ಮಾಡ್ಬೇಕು, ಹೆಂಗ್ ತಟ್ಬೇಕು, ಅದೆಲ್ಲ ಇರುತ್ತಲ್ವಾ. ಹಂಗೇನೆ ಯಾಗದಲ್ಲೂ ಕೂಡ ಅಷ್ಟೇನೆ. ಇವಾಗ ಯಾವ್ದು ಮಾಡ್ಬೇಕು, ಗಣಹೋಮ ಮಾಡ್ಬೇಕು ಅಂತ. ಓಹ್ ಹೌದಾ, ಏನೇನ್ ಬೇಕಪ್ಪ ಅದಕ್ಕೆ, ಏನೇನ್ ಬೇಕು ಅದಕ್ಕೆ, ಎತ್ತರಿಂದ ಮಾಡ್ಬೇಕು ಅನ್ನೋದು ಭಾವನಾಂಶ ತ್ರಯವು ಅಂತ. ಇದನ್ನೆಲ್ಲ ಶಾಸ್ತ್ರ ಏನ್ ಮಾಡುತ್ತೆ ಅಂತಂದ್ರೆ ನಿವಾರಿಸುತ್ತೆ. ಇವಾಗ ಇಲ್ಲಿ ಇವಾಗ ಉದಾಹರಣೆಗೆ ನೀವೇನಾದ್ರೂ ಕೇಳಿದ್ರವನ್ನ ಯಶೋಧ ಅವ್ರು ನಿವಾರಿಸ್ತಾರೆ ಅದನ್ನ. ಹೇಗ್ ಮಾಡ್ಬೇಕು, ಎಲ್ಲಿಡ್ಬೇಕು ಹೇಳ್ಬೇಕು, ಬೇಕಾದ್ರೆ ಹೇಳಿ ಒಂದ್ಸತಿ ತೋರಿಸ್ಕೊಡ್ತೀನಿ ಅಂತೆಲ್ಲ ಹೇಳ್ತಾರೆ. ಅದೇ ತರ ಯಾಗ ಮಾಡ್ಬೇಕಾದ್ರೂ ಕೂಡ ನೀವು ಗಣಹೋಮ ಮಾಡ್ಬೇಕು ಅಂತಂದ್ರೆ ಏನೇನ್ ಬೇಕು, ಮೊದಕ ಬೇಕು, ಅದೇ ಈ ತರ ಬೇಕು, ಕಳಸಬೇಕು, ಇನ್ನೇನೆಲ್ಲ ಹೇಳ್ತಾರಲ್ಲ, ಸುಮ್ಮನೆ ಹೇಳ್ತಾರದು, ಅದನ್ನೆಲ್ಲ ಹೇಳ್ತಾರೆ. ಮತ್ತೆ ಹೇಗ್ ಮಾಡ್ಬೇಕು, ಯಾವ ಮಂತ್ರ ಉಪಯೋಗಿಸ್ಬೇಕು, ಎಲ್ಲಿ ಉಪಯೋಗಿಸ್ಬೇಕು, ಅದನ್ನೆಲ್ಲ ಹೇಳ್ಬೇಕಲ್ವಾ. ಇದನ್ನ ಯಾರು ನಿವಾರಿಸೋದು? ಶ್ರುತಿಯೇ ನಿವಾರಿಸುತ್ತೆ, ಅಥವಾ ಸ್ಮೃತಿ ಪುರಾಣ ಅದಾದ್ರೂ ನಿವಾರಿಸುತ್ತೆ ಅಲ್ವಾ, ಕಂಡು ಬರುತ್ತದೆ. ವಿಧಿಸೋ ಮತ್ತೆ ಅದೇ ತರ ಇದನ್ನು ಅಷ್ಟೇನೆ. ಈ ವಿಧ ಏತರಿಂದ ಉಪಾಸನೆ ಮಾಡೋದು, ಹೇಗೆ ಉಪಾಸನೆ, ಇದಿಲ್ಲ ಆಕಾಂಕ್ಷೆಯನ್ನ ಏನಂತ ನಿವಾರಿಸ್ತಾ ಇದೆ? ಆತ್ಮನಿಂದ ಉಪಾಸನೆ ಮಾಡ್ಬೇಕು. ಹೇಗ್ ಮಾಡ್ಬೇಕು? ಮನಸ್ಸಿಂದ ಮಾಡ್ಬೇಕು. ಮತ್ತೆ ತ್ಯಾಗ, ಬ್ರಹ್ಮಚರ್ಯ, ಶಮ, ದಮ, ಉಪದೀಕ್ಷೆ ಮುಂತಾದ ಇತಿ ಕರ್ತವ್ಯತೆಯಿಂದ ಕೂಡ್ಕೊಂಡು ಮಾಡ್ಬೇಕು ಎಂದು ಮುಂತಾಗಿ ಅಂಶತ್ರಯವನ್ನು ಶಾಸ್ತ್ರವೇ ತಿಳಿಸಿಕೊಡುತ್ತದೆ ಅಂತ ಇವನು ಅದಕ್ಕೆ ಹೊಂದಿಸ್ಕೊಂಡ. ಅರ್ಥ ಆಯ್ತಾ? ಅದೇ ತರ ಆಮೇಲೆ ಇನ್ನೊಂದೇನು ಹೇಳ್ತಾ ಇದ್ದಾನೆ, ಅದಲ್ದರ ಎಷ್ಟೊಂದು ಜಸ್ಟಿಫಿಕೇಶನ್ ಕೊಡ್ತಾ ಇದೆ ನೋಡಿ ಇಲ್ಲಿ, ಒಂದಲ್ಲ ಎರಡಲ್ಲ. ಇನ್ನೊಂದೇನು ಹೇಳ್ತಾ ಇದ್ದಾನೆ ಹೇಳಿ? ದರ್ಶಪೂರ್ಣ ಮಾಸ ಅಂತ. ಏನ್ ದರ್ಶಪೂರ್ಣ ಮಾಸ ಅಂತಂದ್ರೆ ಅಮಾವಾಸ್ಯೆ ಪೌರ್ಣಮಿಗಳಲ್ಲಿ ಮಾಡುತ್ತಲ್ಲ, ಅದು ದರ್ಶಪೂರ್ಣ ಮಾಸ. ಆ ಸಮಯದಲ್ಲಿ ಮಾತ್ರ ಮಾಡುವಂತಹ ವಿಧಿ ಕರ್ತವ್ಯಗಳು ಅಂತ, ಆ ಸಮಯದಲ್ಲಿ ಮಾಡುವಂಥದ್ದು ಅಂತ. ಅದು ಹೀಗೆ ಉದ್ದೇಶಿಸಿ, ವಿಧಿಯನ್ನು ಉದ್ದೇಶಿಸಿ ಉಪಯೋಗ ಆಗುತ್ತೆ. ಹಾಗೇನೆ ಔಪನಿಷದವಾದ ಆತ್ಮನ ಉಪಾಸನೆಯ ಪ್ರಕರಣವು ಆತ್ಮೋಪಾಸನೆಯ ವಿಧಿಯನ್ನೇ ಉದ್ದೇಶಿಸ್ತಾ ಇದೆ ಅಂತ. ಅದು ಇದಲ್ಲ ಸ್ಥೂಲವಾದ ತನಗೆರಡನೆಯದಿಲ್ಲದ ಒಂದೇ ಹಸು ಮುಂತಾದ ಮೀರಿದ್ದು ಎಂಬುವೇ ಮುಂತಾದ ವಾಕ್ಯಗಳಿಗೆ ಉಪಾಸ್ಯವಾದ ಆತ್ಮಸ್ವರೂಪ ವಿಶೇಷವನ್ನು ತಿಳಿಸಿಕೊಡುವುದರಿಂದ ಉಪಯೋಗವು ಅಂತ. ಅಂದ್ರೆ ಈ ಆತ್ಮಜ್ಞಾನ ಪ್ರಕರಣದಲ್ಲೂ ವಿಧಿ ವಾಕ್ಯಗಳು ಸ್ಪಷ್ಟವಾಗಿ ಕಂಡುಬರ್ತಾ ಇದೆ. ಅದಕ್ಕೆ ವಿಶೇಷವಾಗಿ ಅಂದ್ರೆ ಏನು, ಆ ಸ್ವರೂಪವನ್ನು ತಿಳಿಸ್ಕೊಡೋದು ಅಂತ. ಇವಾಗ ಪರಮೇಶ್ವರನ ಉಪಾಸನೆ ಮಾಡ್ಬೇಕು ಅಂದ್ರೆ ಪರಮೇಶ್ವರನ ಸ್ವರೂಪ ತಿಳಿಸ್ಕೊಡ್ಬೇಕಲ್ಲ. ಪರಮೇಶ್ವರನ ಉಪಾಸನೆಗೆ ಏನೇನ್ ಬೇಕು ಅದೆಲ್ಲ ಬೇರೆ, ಆದ್ರೆ ಆ ಸ್ವರೂಪ ಹೇಗೆ ಅವನು ಅಂತ. ಪರಮೇಶ್ವರ ಅಂದ್ರೆ ಯಾರು? ಅವನ ಒಂದು
ಅವನೇನು ವೈಭವವಾಗೆಲ್ಲ ಅಲಂಕಾರ ಮಾಡ್ಕೊಂಡ್ರವನು ಅಂತಂದ್ರೆ ಪರಮೇಶ್ವರ ಆಗೋದಿಲ್ಲ. ಅವನು ವೈರಾಗ್ಯ ಮೂರ್ತಿ ಅವನು ಅಂತ. ಚಂದ್ರ ಧರಿಸಿರೋವನು, ಗಂಗೆಯನ್ನು ಧರಿಸಿರೋವನು, ಅಕಸ್ಮಾತ್ ಗಿರಿಜೆ ಅಂತಂದ್ರೆ ಗಿರಿಜೆನ ಪಕ್ಕದಲ್ಲಿ ಇರೋಂಥವನು. ಹೀಗೆ ಅವನು ವಸ್ತು ರೂಪ ತೋರ್ಸ್ಕೊಡ್ತಾ ಇರೋದು ಅಂಗವಾಗಿ ಅಂತ. ಅಂದ್ರೆ ನಾವಿಲ್ಲಿ ನೆನ್ಪಿಡ್ಬೇಕಾಗಿರೋದು ಏನು ಅಂತಂದ್ರೆ ಆಚಾರ್ಯರ ಒಂದು ಉಪಯೋಗ ಏನು ಅಂತ. ನೀವು ಕರ್ಮಕಾಂಡದಲ್ಲಿ ಇದ್ದಂಗೆ ಇಲ್ಲೂ ಅರ್ಥ ಮಾಡ್ಬಿಟ್ರೆ ಏನಾಗುತ್ತೆ ಹೇಳಿ? ಅವಾಗ ಏನಾಗುತ್ತೆ? ಅವಾಗ ಕರ್ಮಕಾಂಡದಲ್ಲಿ ಹೇಗೆ ಹೇಳಿದೆಯೋ ಇಲ್ಲೂ ಅದೇ ತರ ಅರ್ಥ ಮಾಡ್ಬಿಟ್ರೆ ಇದು ಮಾಡಿ ಪಡೆಯೋದಾಗೋಗುತ್ತೆ, ಅನವಸ್ಥಾ ದೋಷ ಬರುತ್ತೆ, ಮತ್ತೆ ಮುಂದುವರಿತಾ ಮಾಡಿ ಪಡೆಯೋದಾಗುತ್ತೆ ಅನ್ನೋ ಪ್ರಶ್ನೆ ಬೇರೆ ಆಯ್ತು. ಮಾಡಿ ಪಡೆಯೋದು ಆಗುತ್ತೆ ಅಂತ ಮತ್ತೆ ಇನ್ನೇನು ದೊಡ್ಡ ಅನರ್ಥ ಆಗೋದು. ವೇದಗಳೆಲ್ಲ ಹೊರಟಿರೋದು ಏನಕ್ಕೆ? ಜ್ಞಾನ ತಿಳಿಸೋದಕ್ಕೆ, ಆತ್ಮಸ್ವರೂಪನ ತಿಳಿಸೋದಕ್ಕೆ. ಏನಾಗುತ್ತೆ? ಅದೇ ಹೊರಟೋಗ್ಬಿಡುತ್ತೆ. ಸರ್ವೇ ವೇದ ಯತ್ ಪದಮಾಮನಂತಿ ಅಂತ ಎಲ್ಲಿ ಬಂದಿರೋದು? ಇದು ಯಾವ ಉಪನಿಷತ್ತಿನ ಮಂತ್ರ? ಇದು ಕಠೋಪನಿಷತ್ತಿಂದು. ಎಲ್ಲಾ ವೇದಗಳು ಆ ಪರಮ ಪದವನ್ನೇ ತಿಳ್ಸಕ್ ಕೊಟ್ಟಿರುವಂಥದ್ದು ಅಂತ. ಆ ಪರ್ಪಸ್ಸೇ ಸರ್ವಾಗಲ್ಲ. ಇವಾಗ ನೋಡಿ, ಕರ್ಮಕಾಂಡವೇ ಆಗಲಿ, ಇದು ಸಂಬಂಧ ಭಾಷೆದಲ್ಲೇ ತೋರ್ಸ್ಕೊಟ್ಟಿದ್ದು. ಇದನ್ನ ನೆನಪಿದೆಯಾ? ಸಂಬಂಧ ಭಾಷೆದಲ್ಲಿ ಆಚಾರ್ಯರು ಸ್ಪಷ್ಟವಾಗಿ ಇದನ್ನು ತೋರ್ಸ್ಕೊಟ್ಟಿದ್ರು. ಕರ್ಮಕಾಂಡದಲ್ಲಿ ಏನ್ ಹೇಳಿದೆ, ಜ್ಞಾನಕಾಂಡದಲ್ಲಿ ಏನು, ಮತ್ತೆ ಅದಕ್ಕೂ ಏನ್ ಸಂಬಂಧ ಅಂತ. ಅದು ಬೇರೆ, ಇದು ಬೇರೆನೆ, ಸರಿನೇ. ಅದು ಉಪಾಸನೆ ಕರ್ಮಗಳನ್ನ ಹೇಳಕ್ ಕೊಟ್ಟಿರೋಂಥದ್ದು, ಅದು ಸರಿನೇ. ಮತ್ತೆ ಇದು ಜ್ಞಾನ ಪ್ರಸಂಗವನ್ನ ಹೇಳಿರೋದು ಸರಿನೇ. ಅದು ಎರಡೂ ವೇದನೆ. ಒಟ್ಟಿನಲ್ಲಿ ಏನೇ ಕರೆದ್ರು ಕೂಡ ಎರಡೂ ವೇದಾನೆ. ಆದ್ರೆ ಸಂಬಂಧ ಏನಿದೆ ಅದಕ್ಕೆ? ಇದು ಹೊರಟಿರುವಂಥದ್ದು ಅದಂತ. ಇವಾಗ ಕರ್ಮಕಾಂಡದಲ್ಲಿ ಏನೇನು ವಿಧಿಗಳೆಲ್ಲ ಹೇಳಿದೆಯಲ್ಲ, ನಮ್ಮ ಪ್ರವೃತ್ತಿನ ಶಾಸ್ತ್ರೀಯ ಪ್ರವೃತ್ತಿಗೆ ಮಾಡಿಕೊಂಡು ಅಲ್ಲಿಂದ ಈ ಮೂಲಕ ಪರಮಾತ್ಮನ್ ತಿಳಿಸೋದೇ ಗುರಿ. ಅದಕ್ಕೆ ಕರ್ಮಕಾಂಡ ಹೇಳಿದ್ರೆ ಏನಾದರೂ ಹೇಳಿದೆ ಅದೇ ಹೊರಟೋಗ್ತಾ ಇತ್ತು. ಇವನಿಗೆ ಆ ಜ್ಞಾನ ಇಲ್ಲ, ಎಲ್ಲವೂ ಕೂಡ ವಿಧಿ ಹೇಳಿದೆ ಅಂತ ಇವ್ನು ಹೇಳ್ತಾರಂಥದ್ದು. ಇನ್ನೊಬ್ಬ ಪೂರ್ವ ಪಕ್ಷಿ ಭಾವ ಏನೋ ಅದೇ ತರ ಅವನೇನೆ ಇನ್ನೊಂದೇನು ಹೇಳ್ತಾನೆ, ಎರಡನೇ ಅವನು. ಒಂದು ವಿಧಿ ಅಂತ, ಇನ್ನೊಬ್ಬ ಸಾಕ್ಷಾತ್ಕಾರ ಅಂತ ಅಂದವನು. ಏನ್ ಸಾಕ್ಷಾತ್ಕಾರ ಅಂತಂದ್ರೆ ಆ ದೇವ್ರನ್ನ ನಾವು ರಾಮನ್ನ ಸಾಕ್ಷಾತ್ಕಾರ ಅಂದ್ರೆ ಅವನ್ನ ಮಾಡ್ಕೊಳ್ಳೋದು, ದೇವ್ರನ್ನ ಪೂಜೆ ಮಾಡಿ ಅದ್ರ ಸ್ವರೂಪನ ಅಂದ್ರೆ ವಿಶಿಷ್ಟವಾದಂತದ್ದು ನಮ್ಗೆ ಆಗೋದು ಅಂತ ಅನುಭವ, ಹಾಗಂತ ವಿಶಿಷ್ಟವಾದಂತ ಅನುಭವ ನಮ್ಗೆ ಆಗುತ್ತೆ ಅಂತ. ಸಾಕ್ಷಾತ್ಕಾರ ಹೊಸ್ದಾಗ್ ಆಗುವಂಥದ್ದು ಅಂತ. ಈ ತರ ಎಲ್ಲ ಮಾಡಿದವಾಗ ಅವನ್ನೇ ಹುಡುಕ. ಔಷಧಿ ವಾಕ್ಯಗಳಿಗೆ ಏನರ್ಥ ಅಂತಂದ್ರೆ ಇವನನ್ನ ಹೊಸ್ದಾಗಿ ತಿಳ್ಕೊಳ್ಳೋಂಥದ್ದು, ಹೊಸ್ದಾಗಿ ಸಾಕ್ಷಾತ್ಕಾರ ತಿಳ್ಕೊಳ್ಳೋದು ಅಂತನೂ ಅಲ್ಲ, ಅವನ್ನ ಅಸಾಧಾರಣದ ಮತ್ತೊಂದು ವಿಜ್ಞಾನ ಉಂಟು ಮಾಡ್ಕೊಳ್ಳೋದು ಅಂತ. ಏನಾಗ್ಲೇ ಇದೆಯಲ್ಲ ಅದನ್ನ ನೋಡ್ಕೊಳ್ಳೋದು ಅಂತಲ್ಲ, ಹೊಸದಾಗಿ ಸಾಧಾರಣವಾದದ್ದಲ್ಲ, ಇದು ಸಾಧಾರಣವಾದದ್ದು. ಅದನ್ನ ಮಾಡ್ಕೊಂಡವಾಗ ಅಸಾಧಾರಣವಾದಂತ ಹೊಸದಾದಂತದ್ದು ಸಿಗುತ್ತೆ ನಮ್ಗೆ ಅಂತ ಆತರ ಮಾಡ್ಕೊಂಡ. ಆಚಾರ್ಯ ಏನ್ ಹೇಳ್ತಾ ಇದ್ರೆ ಇದಕ್ಕೆ ಅಂತ 137ನೇ ಭಾಷೆದ ವಾಕ್ಯದಲ್ಲಿ ಏನಂತ ಹೇಳಿದ್ರ? ಮೊದಲು ಆತ್ಮೀಯತೆಯ ಉಪಾಸಿತ ಅನ್ನುವಂಥದ್ದು ಅಪೌರ ವಿಧಿಯಲ್ಲ ಅಂತ ಹೇಳಿದ್ರು. ಹೇಗೆ ಅಂತ ಹೇಳಿ. ಅದು ನಿಯಮ ವಿಧಿನ ನಿಯಮ ಅನಾತ್ಮವನ್ನು ಅಲ್ಲಗಳೆದು ತೋರಿಸಿದ್ದಾರೆ. ಆತ್ಮ ಸ್ವರೂಪಕ್ಕಿಂತ ಬೇರೆ ಇಲ್ಲ, ಮನ್ಸನ್ ಮಾಡೋದಲ್ಲ, ಹೊರಗಡೆ ಮಾಡೋದಲ್ಲ ಅಂತ ತೋರಿಸಿದ್ದಾರೆ. ಯಾವುದೂ ಇರೋದಿಲ್ಲ, ಮಾನಸಿಕವಾಗಲಿ ಬಾಹ್ಯವಾಗಲಿ. ಅಂದ್ರೆ ಏನು? ಬಾಹ್ಯ ಅಂದ್ರೆ ಅದು, ಮಾನಸಿಕ ಅಂದ್ರೆ ಅದು. ಬಾಹ್ಯ ಮಾಡುವಂತ ಒಳಗಡೆ ಮಾಡುವಂತ ಉಪಾಸನೆಗಳಾಗ್ಲಿ ಯಾವುದೂ ಇರೋದಿಲ್ಲ. ಏನಾಗುತ್ತೆ ವಿಧಿವಾಕ್ಯ ಶ್ರವಣದಿಂದ?
ವಿಧಿವಾಕ್ಯದಿಂದ ಏನ್ ಹೇಳಿ. ವಿಧಿವಾಕ್ಯ ಅಂದ್ರೆ ಇಲ್ಲಿ ದಶಪೂರ್ಣಮಾಸ ಸ್ವರ್ಗಕ್ರಾಮ ಮಾಡ್ಬೇಕು ಅಂತಿದೆ. ಆದ್ರೆ ಇಲ್ಲಿ ಆ ಸ್ವರೂಪ ಇದಲ್ಲ ಅಂತ ಹೇಳಿ ಅದನ್ನ ಆತ್ಮನೇ ತಿಳಿಸ್ತಾ ಇದೆ ಅದು ಅಂತ. ತಿಳಿಸ್ತಾ ಇದೆ. ಇವಾಗ ನೋಡಿ, ಇವಾಗ ಏನಾದ್ರೂ ಒಂದು ಹೇಳಿದ್ರೆ ಮಾಡ್ಲೇಬೇಕು ಅಂತ ರೂಲ್ಸ್ ಲೋಕದಲ್ಲಿ ಏನಾದ್ರೂ ಇದೆಯಾ ಅಂತ, ಏನಾದ್ರೂ ಒಂದು ಹೇಳ್ತಾರೆ ಅನ್ಕೊಳ್ಳಿ, ಹೇಳಿದ್ಮೇಲೆ ಮಾಡೋಂಥದ್ದು ಅನ್ನೋದು ಉಳಿಯುತ್ತೆ ಅಂತ. ಇವಾಗ ಆಯ್ತು, ಜೋಳದ ರೊಟ್ಟಿ ಮಾಡಬೇಕು, ಮಾಡೋದು ಉಳಿಯುತ್ತೆ, ಸರಿ ಮಾಡಬೇಕು ಅಂತ. ಅದೇ ತರ ಲೋಕದಲ್ಲಿ ಇವಾಗ ತುಂಬಾ ಮಳೆ ಬರ್ತಿದೆ, ಹೊರಗಡೆ ಹೋಗ್ಬೇಡ ಶೀತ ಆಗ್ಬಿಡುತ್ತೆ, ಮಾಡೋದಿದ್ಯಾ ಅದ್ರೊಳಗೆ? ಆ ವಾಕ್ಯ ಕೇಳಿದ್ಮೇಲೆ ಹೋಗ್ಬಾರ್ದು ಅಂತ ತಿಳಿಸುತ್ತೆ. ಅದ್ರೊಳಗೆ ಏನಾದ್ರೂ ವಿಧಿ ಇದೆಯಾ ಅಂತ? ವಿಧಿ ಇದೆ, ಸರಿ, ಅದು ಮಾಡಂತದ್ದು ಏನಾದ್ರೂ ಇದೆಯಾ ಅಲ್ಲಿ ಅಂತ? ಮಾಡಬಾರ್ದು ಅಂತ ತಿಳಿಸುತ್ತೆ. ಮಾಡಬಾರ್ದು ಅಂತ ಹೇಳಿದ್ರೆ ಪ್ರವೃತ್ತಿ ಇಲ್ಲ ಅದ್ರೊಳಗೆ, ಏನು ಪ್ರವೃತ್ತಿ ಇರೋದಿಲ್ಲ ಅದ್ರೊಳಗೆ. ಅಥವಾ ಏನೋ ಹೊರಗಡೆ ಕೊರೋನಾ ಜಾಸ್ತಿ ಆಗಿದೆ, ನೀವು ಹೊರಗಡೆ ಹೋಗ್ಬೇಕಾದ್ರೆ ಮಾಸ್ಕ್ ಹಾಕೊಂಡು ಹೋಗ್ಬೇಕು, ಅದ್ರೊಳಗೂ ವಿಧಿ ಇದೆ. ಮಾಸ್ಕ್ ಹಾಕೊಂಡು ಹೋಗ್ಬೇಕು ಅನ್ನೋದ್ರೊಳಗೂ ವಿಧಿ ಇದೆ. ಆದ್ರೆ ಯಾರಾದ್ರೂ ನಿಮ್ಗೆ ಬಂದಿದ್ರೆ ಹೊರಗಡೆ ಹೋಗ್ಲೇಬೇಡಿ, ವಿಧಿ ಇಲ್ಲ. ಏನು ಎಲ್ಲಾ ವಾಕ್ಯಗಳು ಹಾಗೇನೆ. ಇವಾಗ ಟೊಮೊಟೊ ಹಣ್ಣು ಕೆಂಪಾಗಿದೆ, ವಿಧಿ ಇದೆಯಾ? ಏನಿಲ್ಲ, ತಿಳಿಸುತ್ತೆ ಅಷ್ಟೇ ಅದು. ಹಾಗಾಗಿ ವಿಧಿ ಇಲ್ಲಾನು ಇದೆ ಅನ್ನೋದು ನಿನ್ಗೆ ಯಾಕೆ ಆ ಭಾವ ಬಂತು ನಿನಗೆ ಅಂತ. ಅಂದ್ರೆ ಮೀಮಾಂಸಾ ಒಂದೇನು ಅಂತಂದ್ರೆ, ಏನಾದ್ರೂ ಶ್ರುತಿಯ ಅರ್ಥ ನಿರ್ಣಯ ಮಾಡ್ಬೇಕು ಅಂತಂದ್ರೆ ನಮ್ಗೆ ಇಷ್ಟ ಬಂದಂಗೆ ನಿರ್ಣಯ ಮಾಡಂಗಿಲ್ಲ. ನಮ್ಮ ಮನಸ್ಸಿಗೆ ಹೆಂಗ್ ತೋಚುತ್ತಲ್ಲ ಆ ಥರ ನಿರ್ಣಯ ಮಾಡಂಗಿಲ್ಲ. ಏನೋ ಭಗವದ್ಗೀತೆ ನಾ ಕಂಡಂತೆ, ಏನ್ ನೀನ್ ಕಂಡದ ಮಣ್ಣು, ಕೃಷ್ಣ ಏನ್ ಕಂಡಿದ್ದಾನೆ ಅದನ್ನ ಹೇಳ್ಬೇಕು ನೀನು. ನಾ ಕಂಡಂತೆ ಅಂದ್ಬಿಟ್ರೆ ನನ್ನ ಆಲೋಚನೆಗೆ ಅವನು ಸೀಮಿತವಾಗಿದೆಯಾ ಭಗವದ್ಗೀತೆ ಅನ್ನುವಂಥದ್ದು? ನನ್ನ ದೃಷ್ಟಿಯಲ್ಲಿ ಹೀಗೆ ಆ ಥರಿತ ಎಲ್ಲ ಆಗೋದಿಲ್ಲ. ಇವಾಗ ಎಸ್ ಎಲ್ ಭೈರಪ್ಪನವರು ಸಾಕಷ್ಟು ಕೆಲಸ ಮಾಡಿದ್ದಾರೆ, ಮಹಾಭಾರತ ಬಗ್ಗೆ ಆಗಲಿ ಹಿಂದೂ ಧರ್ಮದ ಬಗ್ಗೆ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅದ್ರ ದೋಷಗಳಿದೆ ಅದರಲ್ಲಿ ಏನು ಅಂತ ಬಹುಶಃ ವೇದವ್ಯಾಸರು ಗಮನಿಸಿಲ್ಲ ಕೆಲವೊಂದು ವಿಷಯಗಳು, ಅವ್ರ ಜಡ್ಜ್ಮೆಂಟ್. ಇಲ್ಲಿ ನಾನು ಹೋಗಿದ್ದೆ, ಇದ್ಯಾವುದು ಕುರುಕ್ಷೇತ್ರ ನಡೆಯೋ ಸಮಯದಲ್ಲಿ, ಅದೇನು ಅದು ಕುರುಕ್ಷೇತ್ರ ನಡೀತಾ ಭೂಮಿ ಈ ರೀತಿ ಇರ್ಬೇಕಾಯ್ತು, ಅಲ್ಲಿ ಯಾವುದು ಇಲ್ಲ. ಅವರು ಸ್ಥಳ ಪರೀಕ್ಷೆ ಮಾಡಿಲ್ಲ, ಬರ್ದಿದ್ದಾರೆ ಅಷ್ಟೇ. ಈ ರೀತಿ ಎಲ್ಲಾನು ಬಂದ್ಬಿಡುತ್ತೆ. ಅಂದ್ರೆ ನಮ್ಮ ಪುರುಷ ಭಾವ ಏನಾದ್ರೂ ಆಗ್ತೀವಲ್ಲ ನಮ್ಗೆ, ಇದು ಸ್ಮೃತಿ ಅದೇನಾದ್ರೂ ಆಗ್ಲಿ, ಮಹಾಭಾರತನೂ ಸ್ಮೃತಿ ಅದು. ಆದ್ರೂ ನಮ್ಮ ಪುರುಷನಲ್ಲಿ ಆ ಒಂದು ಯೋಚನೆ ಅದಕ್ಕೆ ಸೀಮಿತವಾಗಿಲ್ಲ. ಅದು ನೀವು ವೇದವ್ಯಾಸರು ಏನ್ ಬರೆದ್ರೆ ವೇದವ್ಯಾಸಗಾರ ಅದನ್ನನುಸಾರವಾಗಿ ನೀವು ಅರ್ಥ ಮಾಡ್ಬೇಕು ಅದನ್ನ. ಇವಾಗ ಯಾರೇ ಪಾತ್ರಗಳನ್ನು ಅಷ್ಟೇನೆ, ಭೀಷ್ಮನ ಪಾತ್ರ ಆಗಲಿ, ದುರ್ಯೋಧನ ಪಾತ್ರ, ವೇದವ್ಯಾಸರ ಪ್ರಕಾರ ಏನು ಅಂತ ನೀವು ಅರ್ಥ ಮಾಡ್ಬೇಕು. ನಿಮ್ ಪ್ರಕಾರ ಏನು ಅರ್ಥ ಮಾಡೋದಾಗಲ್ಲ ಅದು. ಅದೇ ರೀತಿ ರಾಮಾಯಣನೂ ಅಷ್ಟೇನೆ, ವಾಲ್ಮೀಕಿ ಪ್ರಕಾರ ಅವ್ರು ಏನು ಅಂತ ನೀವು ಅದನ್ನ ಅರ್ಥ ಮಾಡ್ಬೇಕು. ನೀವು ಇಷ್ಟವಾದಂಗೆ ಅರ್ಥ ಮಾಡೋದಲ್ಲ. ಈ ಉದಯ ಟಿವಿಯಲ್ಲಿ ರಾಮಾಯಣ ಒಂದು ಬರ್ತಾ ಇದೆ, ಅಲ್ಲೇನು ಅಂತಂದ್ರೆ ಸೀತೆ ಅಲ್ಲಿ ವನವಾಸದಲ್ಲಿ ಇರ್ಬೇಕಾದ್ರೆ ಅವಳು ಬೇರೆ ಬೇರೆ ಕಡೆಯಿಂದೆಲ್ಲ ಆಹಾರ ಬರ್ತಿತ್ತು ಅಂತ, ಪಕ್ಷಿಗಳು ಆಹಾರ ತಗೊಂಡ್ಬರ್ತಾ ಇತ್ತು, ಅದೇನೋ ಬರ್ತಾ ಇತ್ತು. ಇವಳು ರಾಮಾಯಣದ ಕೊಟ್ಟಿದ್ದೆಲ್ಲ ನಿನ್ ತಿನ್ನು ಅಂತ ಹೇಳಿ ಏನೋ ತಗೊಂಡಿದ್ರೆ ಅವಳಿಗೆ ಹಸಿವು ಆಗ್ತಾ ವರ ಇತ್ತು ಅವಳಿಗೆ ಅಂತಾನೆ ಇದೆ. ಅವಳಿಗೆ ಸ್ನಾನ ಮಾಡಿದ್ರು ಕೂಡ ಅವಳ ಶರೀರ ಚೆನ್ನಾಗಿರ್ಬೇಕು ಅಂತ ವರ ಇರುತ್ತೆ, ಅವಳಿಗೆ ಹಸಿವು ಆಗದಿರಂತ ವರ ಇರುತ್ತೆ. ಹಾಗಿರ ಮಾಲ್ವಿಕೆ ಮಹರ್ಷಿಗಳು ಅದನ್ನೇ ಹೇಳಿರಂಥದ್ದು. ನೀವು ಎಷ್ಟ ಬಂದಾಗ ನೀವು ಬದಲಾಯಿಸ್ಬಿಟ್ರೆ ಅಂದ್ರೆ ಇವ್ರು ಮಾಡ್ತಾ ಇರೋದು ಏನು ಅದನ್ನೇ ಅಂತ ನನ್ಗಿಷ್ಟ. ಅಂದ್ರೆ ಇವು ಅಷ್ಟೇ ಆಚಾರ್ಯರು ಕೂಡ, ಅಂದ್ರೆ ನೀವು ಶ್ರುತಿ ವಾಕ್ಯಗಳನ್ನ ಏನಾದ್ರೂ ಈ ರೀತಿಯಾಗಿ ತಿಳಿಸ್ಬೇಕು ಅಂದ್ರೆ ಮೀಮಾಂಸಾ ನ್ಯಾಯ ಅಂತ ಇರುತ್ತೆ, ಹಾಗೇನೆ ನೀವು ತಿಳಿಸ್ಬೇಕು ಅದನ್ನ, ಇಲ್ಲಾಂದ್ರೆ ತಿಳಿಸೋ ಆಗಿಲ್ಲ. ಅದು ಆಚಾರ್ಯರು ಅದ್ರ ಪ್ರಕಾರ ಹೇಳ್ತಾ ಇರೋದು. ಇವ್ನಿಗೆ ಮೀಮಾಂಸಾ ನ್ಯಾಯನೇ ಗೊತ್ತಿಲ್ಲ, ಈ ಪೂರ್ವ ಮೀಮಾಂಸಕನಿಗೆ. ಅವನ ರೀತಿಯಾಗಿ ಅರ್ಥ ಮಾಡ್ತಾ ಇರ್ತಾನೆ. ಹಾಗಾಗಿ ನೋಡಪ್ಪ, ಈ ತರ ವಿಧಿ ಇರಬೇಕು ಅನ್ನೋದು ಏನಿಲ್ಲ ಇಲ್ಲಿ. ಆಮೇಲೆ ನೀನೇನೆಲ್ಲ ಹೇಳ್ದಲ್ಲ, ಅದು ದರ್ಶಪೂರ್ಣ ಮಾಸ ಮುಂತಾದ ಅದು ಪುರುಷ ಆ ಪುರುಷ ವ್ಯಾಪಾರ ಆಗುವ ಹಾಗಿಲ್ಲ. ಯಾಕಂದ್ರೆ ಆ ವಾಕ್ಯದಿಂದ ಉಂಟಾಗ ವಿಜ್ಞಾನವು ಎಲ್ಲಾ ಬಗೆಯ ವ್ಯಾಪಾರಗಳ ನಾಶಕ್ಕೆ ಕಾರಣವಾಗಿರುತ್ತದೆ ಅಂತ. ಅಂದ್ರೆ ಇಲ್ಲಿ ನೀನು ಅದನ್ನು ಉದಾಹರಣೆ ಕೊಟ್ಟು ಹೇಳ್ತಾ ಇದೀಯ ಅದನ್ನ ದರ್ಶಪೂರ್ಣ ಮಾಸವೇ ಅಂತ. ಆದ್ರೆ ಇಲ್ಲೇನಾಗುತ್ತೆ, ಎಲ್ಲವನ್ನು ಅಲ್ಲಗಳೆದ್ ಬಿಡುತ್ತೆ. ನಾನು ಕರ್ತೃವಲ್ಲ ಭೋಕ್ತೃವಲ್ಲ ಅದನ್ನೆಲ್ಲ ಅಲ್ಲಗಳೆದ ಮೇಲೆ ದರ್ಶಪೂರ್ಣ ಮಾಸ ಮಾಡೋಂಥವ್ನು ಯಾರು ಉಳ್ಕೊಂತಾನಪ್ಪ?
ಭಗವದ್ಗೀತಾ ಭಾಷೆದಲ್ಲೂ ಆಚಾರ್ಯದನ್ನು ಉದಾಹರಣೆ ಕೊಟ್ಟಿದ್ದಾರೆ. ಒಬ್ಬ ಎಲ್ಲ ತಯಾರಿ ಮಾಡಿಕೊಂಡು ಸಲಕರಣೆಗಳು ಯಾಗ ಮಾಡೋದಕ್ಕೆ ಅಂತ ಎಲ್ಲ ಸಲಕರಣೆಗಳ ತಯಾರಿ ಮಾಡಿಕೊಂಡು ಯಾಗ ಮಾಡಕ್ಕೆ ಶುರು ಮಾಡ್ತಾನೆ ಅಂತ. ಅವನಿಗೆ ಆತ್ಮಜ್ಞಾನ ಆಯಿತು. ಆತ್ಮಜ್ಞಾನ ಆದಮೇಲೆ ಅವನ ಅಕಸ್ಮಾತ್ ಮುಂದುವರಿಲಿ ಬಿಡಲಿ, ಅದು ಏನೂ ಇಲ್ಲ ಅವನಿಗದು. ಅವ್ನು ಮುಂದುವರಿದೇ ಇರೋದ್ರಿಂದ ದೋಷನೂ ಅವನಿಗಾಗೋದಿಲ್ಲ. ಮುಂದುವರಿಯೋದ್ರಿಂದ ಅವ್ನ ಪ್ರಯೋಜನ ಆಗ್ಬೇಕಲ್ಲ ಅವನಿಗೆ. ಈ ಯಾಗದಿಂದ ನನಗೆ ಇಂಥ ಫಲ ಆಗುತ್ತೆ ಅಂತ, ಅದ್ರ ಫಲ ಕಡೆನೂ ಅವ್ನ ಗಮನ ಇರಲ್ಲ. ಯಾವ ಗಮನ ಇರುತ್ತೆ? ಈಗ ಮಣ್ಣಿನಿಂದ ಮಾಡಿದಂಥ ಎಲ್ಲ ಗೊಂಬೆಗಳು ಕೂಡ ಅದು ಬೇರೆ ಬೇರೆ ಅಂದರೆ ಅದರೊಳಗೆ ಆಸಕ್ತಿ ಇರುತ್ತಪ್ಪ. ಆನೆ ಮೇಲೆ ಅಂಬಾರಿ ಮೇಲೆ ರಾಜ ರಾಣಿ ಅದೆಲ್ಲ ಬೇರೆ ಬೇರೆ ಇದ್ರೆ ಅದಕ್ಕೆ ಬರುತ್ತಪ್ಪ ಅದು. ಎಂಥ ರಾಜರಪ್ಪ, ಎಂಥ ಆನೆ ಅನ್ನುವಂಥ ತಮೋಗುಣದ ಆನೆ ಪ್ರಾಣಿ, ಅದ್ರ ಮೇಲೆ ಕೂತಿರುವಂಥ ಅಂಬಾರಿ, ಅದು ಅಚೇತನವಾದಂಥ ಅಂಬಾರಿ, ಅದ್ರೊಳಗೆ ಕೂತಿರುವಂಥ ರಾಜ, ಅವನು ವೈಭವ, ಅದೆಲ್ಲ ಇರ್ತಪ್ಪ ಅಜ್ಞಾನ. ಆದ್ರೆ ಯತ್ತು ತತ್ಸ್ಯ ಸ್ವರ್ಮಂ ಮೃತ್ತಿಕಾಭೂತ್, ಎಲ್ಲವೂ ಮಣ್ಣೆ ಅಂತ ಗೊತ್ತಾದ್ಮೇಲೆ ಏನಾದ್ರೂ ಫಲ ಇದೆಯಾ ಅದಕ್ಕೆ? ಮೆರವಣಿಗೆ ಅನ್ನೋದು ಏನಾದ್ರೂ ಆಗುತ್ತಾ? ಏನೂ ಆಗೋದಿಲ್ಲ ಅಲ್ವಾ? ಹಾಗೇನೆ ಇಲ್ಲಿ ಅಂತ ಇದು ಯಾವುದು ಉಳ್ಕೊಂಡು ದಶಪುಣ ಮಾಸ ಮಾಡೋನು ಉಳ್ಕೊಂಡಿದಿಲ್ಲ, ಅದ್ರ ಒಂದು ಫಲ ಏನು ಉಳ್ಕೊಂಡಿದಿಲ್ಲ ಅಂತ. ಆಯ್ತಾ? ಇದನ್ನೆಲ್ಲ ತೋರಿಸ್ಬಿಟ್ಟಿದ್ದಾಯ್ತು. ಇದೆಲ್ಲವೂ ಕೂಡ ಒಟ್ಟಿನಲ್ಲಿ ಈ ರೀತಿಯಾಗಿ ಆಚಾರ್ಯರು ತೋರಿಸ್ಕೊಡ್ತಾರೆ. ವಸ್ತು ರೂಪವಾದಂಥ ಜ್ಞಾನ ಅನ್ನುವಂಥದ್ದು ಶ್ರವಣ ಕಾಲದಲ್ಲಿಯೇ ಅದು ಆಗೋಗ್ಬಿಟ್ರೆ ಇದು ವಿಧಿ ಅಂತ ಹೇಳಿದ ತಕ್ಷಣನೇ ಮತ್ತೇನು ಮಾಡತಕ್ಕದ್ದು ಇರೋದಿಲ್ಲ ಅಂತಾನೆ ಅರ್ಥ ಬರುತ್ತೆ. ಅದು ಅಂದ್ರೆ ವೇದಾಂತ ವಾಕ್ಯ ಅಂತಂದ್ರೆ ಅಷ್ಟೇ, ವಾಕ್ಯ ಜನ್ಯ ಜ್ಞಾನ. ಇದಾದ್ಮೇಲೆ ಏನ್ ಮಾಡ್ಬೇಕ್ರಿ ಅನ್ನೋದು ಹೇಳೋದಲ್ಲ. ಸಾಮಾನ್ಯವಾಗಿ ಅದೇ ತಾನೇ. ಇವಾಗ ನೋಡಿ, ನಮ್ಗೆ ಭಾವನೆ ಅದಿರುತ್ತೆ, ನಮ್ಗೆ ಚೆನ್ನಾಗಿ ತಿಳ್ಕೊಳ್ಬೇಕು ಅದನ್ನ. ನಮ್ಗೆ ಮಾಡಿ ಪಡೆಯೋದ್ರೇನೆ ಆತ್ಮಜ್ಞಾನ ಮಾಡಿ ಪಡೆಯೋದು ಅಂತ ನಮ್ಮ ಭಾವ ಇರುತ್ತೆ. ಆತ್ಮಜ್ಞಾನ ಅಂದ್ರೆ ಮಾಡಿ ಪಡೆಯೋದು ಅನ್ನೋ ಜ್ಞಾನನೇ ಇರುತ್ತೆ ನಮ್ಗೆ. ಆ ಕಾರಣಕ್ಕಾಗಿ ಈಗ ಮೆಡಿಟೇಷನ್, ಜಪ, ಧ್ಯಾನ ಅನ್ನೋದೆಲ್ಲ ಆದ್ರಿಂದ ಆತ್ಮಜ್ಞಾನ ಆಗುತ್ತಾ? ಪ್ರಶ್ನೆ ಇಲ್ಲ. ಇಲ್ಲ. ಯಾಕೆ? ಮೆಡಿಟೇಷನ್ ಒಳ್ಳೇದಲ್ರಿ ಅದು. ಮೆಡಿಟೇಷನ್ಗೆ ಹೋದ್ರೇನೆ ಜ್ಞಾನ ಆಗೋದು. ತಂತ್ರ ಅದು ಮಾಡ್ತೀವಿ ಅಷ್ಟೇ ನಾವು. ಚಿತ್ತಶುದ್ಧಿ ಆಗುತ್ತೆ ಹೊರತು ಜ್ಞಾನ ಆಗೋದಿಲ್ಲ. ವೆರಿ ಗುಡ್. ಚಿತ್ತಶುದ್ಧಿಗಾಗಿ ಧ್ಯಾನ ಯೋಗ ಬೇರೆ, ಧ್ಯಾನ ಬೇರೆ. ಧ್ಯಾನಕ್ಕೂ ಧ್ಯಾನ ಯೋಗಕ್ಕೆ ಏನ್ ವ್ಯತ್ಯಾಸ? ಧ್ಯಾನ ಯೋಗದಲ್ಲಿ ನಮ್ಮನ್ನ ಪರಮಾತ್ಮ ಸ್ವರೂಪದಲ್ಲಿ ನಿಲ್ಸುತ್ತೆ. ಅದು ನಮ್ಗೆ ಅದ್ರದ್ದು ಅನುಭವ ಕೊಡುತ್ತೆ. ಧ್ಯಾನ ಅಂದ್ರೆ ಮಾಡೋದಿನ್ನು. ಅದೇ ಧ್ಯಾನ ಅನ್ನೋ ಪದ ಏಕಾಗ್ರತೆ ಅಂತ ಸೂಚಿಸುತ್ತೆ ಅಷ್ಟೇ. ಅದು ನಿನ್ನೆ ನೋಡಿದ್ವಲ್ಲ, ಧ್ಯಾಯತೀವ ಅಂತ, ಬಕಪಕ್ಷಿ ಧ್ಯಾನ ಮಾಡುವಂತೆ ಅಂತ. ಆ ಧ್ಯಾನಕ್ಕೆ ನಿಧಿಧ್ಯಾಸನ ಅಲ್ಲ, ಅದು ಏಕಾಗ್ರತೆ ಅಂತ ಅಷ್ಟೇ. ಏಕಾಗ್ರತೆ ಅಂತ ನೋಡ್ರಿ. ಪಕ್ಷಿಗಳಿಗೆ ಎಷ್ಟು ಚೆನ್ನಾಗಿ ಏಕಾಗ್ರತೆ ಆಯ್ತಾ. ಅದು ಮೀನ್ಗಾಗಿ ಅಂತಾನೆ ಇಟ್ಕೊಳ್ಳೋಣ. ಮೀನ್ಗಾಗಿ ಅಂತ ಇಟ್ಕೊಂಡಿರೋದು ಅದು ಎಷ್ಟು ಏಕಾಗ್ರತೆಯಿಂದ ಇರುತ್ತೆ ಅಂತ. ನಮ್ಗೆ ಯಾಕೆ ಸಾಧ್ಯ ಇಲ್ಲ ಏಕಾಗ್ರತೆ ಅಂತ? ಅದು ಏನೇ ಆದ್ರೂ ಕೂಡ ಚಿತ್ತಶುದ್ಧಿಗಾಗಿ ಅಂತ ಇರುತ್ತೆ ಅಂತ. ಮತ್ತೆ ಎಷ್ಟೊಂದು ಸ್ಕೂಲ್ಸ್ ಎಲ್ಲ ಶುರು ಆಗ್ಬಿಟ್ಟಿದ್ಯಲ್ರಿ, ಮೆಡಿಟೇಷನ್ ಸ್ಕೂಲ್ಸ್. ಅದು ತಪ್ಪು ಸರಿ ಅನ್ನೋದು ವಿಮರ್ಶೆ ಬೇರೆ. ಎಲ್ಲರೂ ದಬಾಯಿಸಕ್ಕೆ ಬಂದ್ಬಿಡ್ತಾರೆ ಆ ಥರದ್ದು ಏನಾದ್ರು ಹೇಳಕ್ ಹೋದ್ರೆ. ಏನ್ರಿ ಅದು ಅಷ್ಟೊಂದು ಇಸ್ಕಾನ್ ಅವ್ರು ಅಷ್ಟೊಂದು ಮಾಡ್ತಿದ್ದಾರೆ, ರವಿಶಂಕರ್ ಗುರೂಜಿ ಅಷ್ಟೊಂದು ಮಾಡ್ತಿದ್ದಾರೆ, ಸದ್ಗುರು ಅಷ್ಟೊಂದು ಮಾಡ್ತಾ ಇದ್ದಾರೆ, ಏನು ಬ್ರಹ್ಮಕುಮಾರಿ ಸಮಾಜದವ್ರು ನೋಡಿದ್ರೆ ಅಷ್ಟೊಂದು ಮಾಡ್ತಾ ಇದ್ದಾರೆ, ಅವರಿಂದನೇ ಹಿಂದೂ ಧರ್ಮ ಉಳಿದಿರೋವಂಥದ್ದು, ನೀವೇನ್ರಿ ಹಿಂಗೆ ಹೇಳ್ತೀರಾ ಅಂತ ಹೇಳ್ತಾರೆ. ಅದು ಅವರೆಲ್ಲ ಮಾಡ್ತಾ ಇರೋದೇನು? ಕೂತ್ಕೊಳ್ಳಿ, ಮೆಡಿಟೇಷನ್ ಕೂತ್ಕೊಳ್ಳಿ, ಪರಮಾತ್ಮ ಗೊತ್ತಾಗುತ್ತೆ. ಈಗೆಲ್ಲ ಜಗಳ ಯಾಕ್ರಿ? ಪೂರ್ವ ಪಕ್ಷ ಸಿದ್ಧಾಂತ ಇದೆಲ್ಲ ಗಲಾಟೆಗಳು ಸುಮ್ಮನೆ. ನನಗೊಬ್ರು ಹೇಳಿದ್ರು, YSS ಅಂತ ಗೊತ್ತಾ ಯಾವುದು ಅಂತ? ಯೋಗದಾಸ ಸಂಘ ಅಂತ. ಯಾರ್ದು ಹೇಳಿ ಅದು? ಗೊತ್ತಿಲ್ಲ. ಇವ್ರದ್ದು ಯೋಗಿ ಆತ್ಮಕತೆ ಅಂತ, ಸ್ವಾಮಿ ಇವರು ಯೋಗಾನಂದ ಸ್ವಾಮಿ, ಪರಮಹಂಸ ಯೋಗಾನಂದರು.
ಅವ್ರದ್ದು ಅಂತ, ಅವ್ರದ್ದು ಇದಿದೆ YSS ಯೋಗದಾಸ ಸಂಘ ಅಂತ. ಅವ್ರು ನಂಗೆ ಹೇಳಿದ್ರು ಇದು ದ್ವೈತದವ್ರು ಅಷ್ಟೊಂದು ತುಂಬಾ ಗಲಾಟೆ ಮಾಡ್ತಾರೆ, ಅವ್ರ ಪ್ರಕಾರ ಇದು ಇವ್ರ ಪ್ರಕಾರ ಅದು ಅಂತ. ಇದೆಲ್ಲ ಯಾ ಗಲಾಟೆ? ನಮ್ಮಲ್ಲಿ ಹೇಳೋದು ಅಷ್ಟೇ, ಮೆಡಿಟೇಷನ್ ಮಾಡಿದ್ರೆ ಪರಮಾತ್ಮ ಗೊತ್ತಾಗುತ್ತೆ, ಅಷ್ಟು ಮಾಡ್ಕೊಂಡ್ರೆ ಮುಗೀತಲ್ಲ. ನಾವು ಹೇಳೋದನ್ನೇ. ಅವಾಗ ಏನಾಗುತ್ತೆ ಏನ್ ಗೊತ್ತಾ, ಅದು ಅವ್ರಿಗೆ ಕಷ್ಟ ಇದೆಲ್ಲ ಅಧ್ಯಯನ ಮಾಡ್ಬೇಕು, ತಿಳ್ಕೊಳ್ಬೇಕು. ಯಾಕೆ ಸುಮ್ಮನೆ ಕಡೆಗೆ ಅದೇ ತಾನೇ ಮಾಡೋದು, ತಪಸ್ ಮಾಡ್ಬೇಕು, ಸ್ವರೂಪ ತಿಳ್ಕೊಳ್ಬೇಕು ಅಂತ, ಅಷ್ಟೇ ಆಗೋಯ್ತು ಅಂತ. ಇದು ಸರಿಯಾದ ತಿಳುವಳಿಕೆನ ಅಂತ ವಿಮರ್ಶೆ ಮಾಡಿ ಹೇಳ್ತಾನೆ. ಯಶೋಧಾರ ನಿಮ್ಮ ಅಭಿಪ್ರಾಯ ಕೊಡಿ ಇದ್ರ ಬಗ್ಗೆ. ಬರೀ ಧ್ಯಾನದಿಂದ ಆತ್ಮ ಸಾಕ್ಷಾತ್ಕಾರ ಏನು ಆಗಲ್ಲ ಅಂತ. ಅಂದ್ರೆ ಆ ಸ್ಕೂಲ್ಸ್ ಬಗ್ಗೆ, ಬೇರೆ ಬೇರೆ ಸ್ಕೂಲ್ಸ್ ಬಗ್ಗೆ ನಾನು ಅವ್ರ ವಿರೋಧ ಹೇಳ್ತಾ ಇಲ್ಲ, ಅದನ್ನ ನಾನು ವಿಮರ್ಶೆ ಮಾಡ್ತಾ ಇದ್ದೀನಿ. ಅದು ಒಳ್ಳೇದಕ್ಕಿದೆಯಾ ಕೆಟ್ಟದಕ್ಕೆ ಅದ ಪ್ರಶ್ನೆ, ಬೇರೆ ಪ್ರಶ್ನೆ ಅದು. ಆದ್ರೆ ಅದರಿಂದ ಆತ್ಮಜ್ಞಾನ ಆಗುತ್ತೋ ಇಲ್ವಾ ಅಂತ, ಮತ್ತೆ ಏನು ಉಪಯೋಗ ಆಗುತ್ತೆ ಅದರಿಂದ, ಏನು ಉಪಯೋಗ? ಗುರುಮುಖೇನ ಬರೀ ವಿಧಾನಗಳಿಂದ, ಧ್ಯಾನದ ವಿಧಾನಗಳಿಂದ ಆಗಲ್ಲ ಅಂತ ನನ್ನ ಅನಿಸಿಕೆ. ಗುರುಮುಖೇನ ಮತ್ತು ಇದು ವೇದಾಂತ ಅಧ್ಯಯನವನ್ನು ಮಾಡೋದ್ರಿಂದ ಮತ್ತು ಇವೆಲ್ಲ ಸ್ವಾಧ್ಯಾಯಗಳನ್ನು ಕೂಡ ಮಾಡ್ತಾ ಮಾಡ್ತಾ ಅದಕ್ಕೆ ಸಂಬಂಧಪಟ್ಟಂತ ಸಂಶಯಗಳನ್ನ ನಿರ್ವಹಣೆ ಮಾಡ್ಕೊಂತ ಹೋದಂಗೆಲ್ಲ ಅದಾಗ್ಬಹುದು. ಹೌದು, ಅಂದ್ರೆ ಪ್ರಯತ್ನದ ಜೊತೆಗೆ ಗುರುಮುಖಿ ಅನ್ನೋದು ಅತ್ಯಂತ ಮುಖ್ಯವಾಗಿರುತ್ತೆ. ನಾವೇ ಎಷ್ಟೇ ಓದಿದ್ರು ಕೂಡ ಅದು ಅಲ್ಲಿ ನಮ್ಗೆ ಆ ಜ್ಞಾನ ಹೊಳಿಯಲ್ಲ. ಇವಾಗ ಗುರುಮುಖೇನ ಅಂತ ಹೇಳ್ತೀವಿ. ಇವಾಗ ಗುರುಮುಖೇನ ಅಂದ್ರೆ ಅಲ್ಲೂ ಗುರುಗಳಿದಾರಲ್ಲ, ತಿಳ್ಸಂತ ಗುರುಗಳು ಅಲ್ಲೂ ಇದಾರೆ. ಇವಾಗ ರವಿಶಂಕರ ಆಶ್ರಮದಲ್ಲಿ ಆಮೇಲೆ ಅಲ್ಲೇನು ಅಂತಂದ್ರೆ ಗುರು ಕೋರ್ಸ್ ಬೇರೆ ಇದೆ ಅಲ್ಲಿ. ಕೃಷ್ಣಮಣಿ ಅವರೊಬ್ಬನ ಕರ್ಕೊಂಡ್ ಬಂದಿರೋ, ಅದನ್ನ ಹೇಳಿದ್ರು, ಅದನ್ನ ಗುರು ಕೋರ್ಸ್, ಗುರು ಇನ್ನಷ್ಟು ಕೋರ್ಸ್ ಮಾಡಿದ್ರೆ ಗುರುಗಳಾಗ್ಬೋದು ನಾವು ಅಂತ. ಅವರೆಲ್ಲ ಆಶೀರ್ವಾದ, ಅವರೆಲ್ಲ ದೀಕ್ಷೆ ಕೊಡಂತ ಗುರುಗಳು ಕೋರ್ಸ್ ಅಂತೆ, ಸರ್ಟಿಫಿಕೇಟ್ ಕೊಡ್ತಾರ ಏನು ಕೊಡ್ತಾರ ಅಂತ ಅಂದ್ಬಿಟ್ಟು, ಆಯ್ತಾ, ಆ ತರ ಮಾಡ್ಕೊಳ್ಳೋದು ಅಂತ. ಒಂದ್ಸತಿ ಪ್ರಸಂಗ ಹಿಂಗೆ ಆಗಿತ್ತು. ನಮ್ಮ ಅದಕ್ಕೆ ಬ್ಯಾಂಗ್ಳೂರ್ನಲ್ಲಿ ವರ್ಕ್ ಮಾಡ್ತಾರೆ ಯಾರು ಇದೇ ತರ ರವಿಶಂಕರ್ ಇದರಿಂದ ಬಂದಿರೋರು, ಯಾವ್ದೋ ಬೇರೆ ವಿಷಯಕ್ಕೇನೋ ಗಲಾಟೆ ಆಯ್ತು. ನಾನು ಶಾಪ ಕೊಟ್ಬಿಡ್ತೀನಿ ನಿನಗೆ, ನನಗೆ ಅಶಕ್ತಿ ಇದೆ, ಗೊತ್ತಿಲ್ಲ ನಿನ್ ಬಗ್ಗೆ, ನಿನಗೆ ಆರ್ಟ್ ಆಫ್ ಲಿವಿಂಗ್ ಇಂದ ಬಂದಿರೋಳು ನಾನು, ಇದು ಹೇಳ್ರಿ ಆಗುತ್ತೆ ಅದು ಅಂತ. ಅಂದ್ರೆ ತಪ್ಪು ಸರಿ ವಿಮರ್ಶೆ ಅಲ್ಲ ಇದು. ಯಾರಿಗ ಉಪಯೋಗ ಆಗುತ್ತೆ ಅಂತಂದ್ರೆ ಮೈಂಡ್ ಸ್ಟ್ರೆಸ್ ಇರೋರಿಗೆ ಅದೆಲ್ಲ ಉಪಯೋಗ ಆಗುತ್ತೆ. 100% ಒಳ್ಳೇದೇನೆ ಅದು. ಮತ್ತೆ ಅವರು ಹೇಳ್ತಾರಲ್ಲ, ಹೆಂಗ್ ನೀವು ಸರಿ ಮಾಡ್ಕೊಂತೀರ ಅದನ್ನ, ಹೆಂಗ್ ವ್ಯಾಲಿಡೇಟ್ ಮಾಡ್ತೀರ ಅದನ್ನ ಅಂತ, ಬರೀ ಅದನ್ನೇ ಹೇಳ್ತಿದ್ದಾಗ ಇದ್ರ ವಿವೇಕ ಹೇಳ್ಬೇಕೋ ಇಲ್ವಾ? ಇವಾಗ ನೋಡಿ 17ನೇ ಅಧ್ಯಾಯದಲ್ಲಿ ಭಗವಂತ ಹೇಳಿರೋದೇನು ಅಂತಂದ್ರೆ, ಏನ್ ಶ್ರದ್ಧೆಯನ್ನೇ ಹೇಳೋದು. ಶ್ರದ್ಧೆ ಅಂತಂದ್ರೆ ಏನು? ಎಲ್ಲರೂ ಅಧ್ಯಯನ ಮಾಡಕ್ಕಾಗಲ್ಲಪ್ಪ ಇದನ್ನ. ಪಾರ್ವತಿ ಕೇಳ್ತಾಳಲ್ಲ ವಿಷ್ಣು ಸಹಸ್ರನಾಮದಲ್ಲಿ, ಪಂಡಿತರು ಮಾತ್ರ ಮಾಡ್ತಾರೆ ಇದನ್ನ. ಅದನ್ನ ಬೇರೆಯವ್ರಿಗೆ ಏನು ಅಂತ, ಶ್ರೀರಾಮ ರಾಮ ಐತಿ ರಮೈ ರಾಮ ರಾಮ ರಾಮದಿಂದ ಆಗೋಗ್ಬಿಡುತ್ತೆ ಅಂತ. ಇಲ್ಲಿ ಐದರ್ ನಿನ್ಗೆ ಗೊತ್ತು ಮಾಡ್ಕೊಳ್ಬೇಕು ಇದನ್ನ, ಅಥವಾ ಬಲ್ಲಂತ ಗುರುಗಳ ಬಗ್ಗೆ ಹೋಗಿ ತಿಳ್ಕೊಳ್ಬೇಕು ಇದನ್ನ ಅಂತ. ಅಪಶೂದ್ರಾಧಿಕರಣದಲ್ಲಿ ಆಚಾರ್ಯ ಅದನ್ನೇ ಹೇಳಿರುವಂಥದ್ದು. ಇವಾಗ ನೋಡಿ, ಇವಾಗ ಶೂದ್ರರು ಅಂದ್ರೆ ಏನು, ಸ್ವಂತ ಅವ್ರಿಗೆ ಆಗೋದಿಲ್ಲ ಇದನ್ನೆಲ್ಲ ವೇದ ಅಧಿಕಾರಿಗಳನ್ನ ಮಾಡ್ಕೊಂಡು ಅದಕ್ಕೆ ಅಧಿಕಾರಿಗಳಲ್ಲ ಅಂತ ಹೇಳೋದಷ್ಟೇ. ಅದು ಅಶುದ್ಧ ವರ್ಣದಲ್ಲಿ ಹುಟ್ಟಿರೋದೆ ಅಂದ್ರೆ ಅದಲ್ಲ. ಚರ್ಚೆಗಳು ಬಹಳಷ್ಟಿದೆ ಬಿಡಿ, ನನಗೂ ಬೇರೆಯವ್ರಿಗೂ ಅದ್ರ ಬಗ್ಗೆ ಚರ್ಚೆಗಳಾಗ್ತಾನೆ ಇರುತ್ತೆ, ಅದ್ರ ಪ್ರಶ್ನೆ ಬೇರೆ ಅದು. ಆದ್ರೆ ಹಿಂಗೆ ಅದು ನಿನ್ಗೆ ಸಾಧ್ಯತೆ ಇಲ್ಲ. ಯಾಕೆಂದ್ರೆ ನಿನ್ನ ಪ್ರವೃತ್ತಿ ಬೇರೆನೇ ಇದೆ. ನೀನು ಬ್ರಾಹ್ಮಣನಾಗಿ ಹುಟ್ಟಿದ್ರು ಕೂಡ ನಾವು ಕಣ್ಣೆದ್ರಿಗೆ ಬೇಕಾದಷ್ಟು ಜನ ನೋಡಿದೀವಿ, ಅವ್ರು ಬರೀ ಸೇವಾ ಮನೋ ಅದ್ರ ಅಂದ್ರೆ ಶೂದ್ರರು ಅಂತ ಅಷ್ಟೇ. ನಿನಗೆ ಸ್ಥೂಲವಾಗಿ ಮಾಡೋಂಥ ಕೆಲಸದಲ್ಲಿ ನಿನ್ಗೆ ಅಧಿಕಾರ ಇದೆ, ನಿನ್ಗೆ ಆಸಕ್ತಿ ಇದೆ ಹೊರತು ಇದನ್ನ. ಆದ್ರೆ ನಿನ್ ಗುರು ಮೇಲೆ ತುಂಬಾ ಶ್ರದ್ಧಾ ಭಕ್ತಿಗಳಿದೆ ಎಂತ, ಅದು ಮುಖ್ಯ. ಅಲ್ಲಿ ಗುರುವನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಬಹಳ ಮುಖ್ಯ ಅಂತ. ಇವಾಗ ನೋಡಿ ಹೆಂಗ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂತಂದ್ರೆ, ಸುಮ್ಮನೆ ಉತ್ತರ ಕೊಟ್ಬಿಡ್ಬಾರ್ದು. ಏನ್ರ ವಿವೇಕಾನಂದರು ಟೆಸ್ಟ್ ಮಾಡಿದ್ರಲ್ಲ ಕಾಯಿನ್ ಇಟ್ಬಿಟ್ಟು ಅಂತ, ಅದೇನ್ ನಿಜವೋ ಸುಳ್ಳೋ ಗೊತ್ತಿಲ್ಲ. ಅದು ಕಾಯಿನ್ ಇಟ್ಟು ಯಾರಪ್ಪ ಆ ಥರ ಟೆಸ್ಟ್ ಮಾಡ್ತಾರೆ ಅದನ್ನ? ಕತೆಗಳು ಎಷ್ಟು ಹೊಲ್ಸ್ ಬಿದ್ದೋಗಿದೆ ಅನ್ನೋದೇ ನಂಗೆ ಆಶ್ಚರ್ಯ ಆಗೋದು. ಗುರುವನ್ನ ಆ ಥರ ಕಾಯಿನ್ ಒಳಗಡೆ ಇಟ್ಬಿಟ್ಟು ಟೆಸ್ಟ್ ಮಾಡ್ತಾರೆ ಯಾರಾದ್ರು? ಎಂತ ಇದು ಯಾವುದಕ್ಕೂ ಅಂದೋದೇ ಇಲ್ಲ ಅದು. ಅಂಥದ್ದು ವಿವೇಕಾನಂದರು ಹಂಗೆ ಮಾಡ್ತಾರ, ಗುರು ಮೇಲೆ ಶ್ರದ್ಧೆ ಇರೋರು ಹಂಗೆ ಮಾಡ್ತಾರ. ಅದು ಅವ್ರು ಆಮೇಲೆ ಕೂತ್ಕೊಂಡ್ಬಿಟ್ರಂತೆ ಏನಿಟ್ಟಿದ್ಯಾ ಅಂತ ಅಂದ್ಬಿಟ್ಟು, ಆಮೇಲೆ ಅದರಿಂದ ನಿರ್ಣಯ ಆಗುತ್ತೆ ಅಂದ್ರೆ ಸೊ ಗುರುಗಳು ಅಂತ. ಅದೆಲ್ಲ ಅಲ್ಲ ಅದು.
ಆ ಥರ ಪರೀಕ್ಷೆ ಅನ್ನೋದೆಲ್ಲ ನಾವು ಮಾಡೋಂಥದ್ದು, ಅವ್ರು ಹೇಳುವಂಥದ್ದು. ಆಮೇಲೆ ಅವ್ರು ನೀವು ಹೇಳ್ತಾರೆ ತಪ್ಪು ಅಂತಲೂ ಹೇಳ್ಬೇಕಾಗಿಲ್ಲ ನಾವು. ಅವ್ರು ಹೇಳುವಂಥದ್ದು ಇದು ಆತ್ಮಜ್ಞಾನದ ಬಗ್ಗೆ ಯಾವ ರೀತಿಯಾಗಿ ಹೇಳ್ತಾ ಇದ್ದಾರೆ, ಸರಿಯಾದ ಗುರುವಿನ ಲಕ್ಷಣ ಏನು ಅನ್ನೋದು ಸ್ವಾಮಿಗಳು ಒಂದು ಪುಸ್ತಕ ಬರೆದಿದ್ದಾರೆ, ಸದ್ಗುರುವಿನ ಮಹಿಮೆ ಅಂತಲೂ ಇದೆ, ತುಂಬ ಚೆನ್ನಾಗಿದೆ ಅದು. ಅದರೊಳಗೆಲ್ಲ ತಿಳಿಸ್ಕೊಡ್ತಾರೆ ಹೇಗೆ ನಾವು ಆಯ್ಕೆ ಮಾಡ್ಕೊಳ್ಬೇಕು ಒಳ್ಳೆ ಗುರುಗಳನ್ನ ಅಂತ. ಅದು ಮಾಡಿಕೊಂಡು ಅವ್ರು ಹೇಳ್ದಂಗೆ ಕೇಳೋದು ಅಂತ. ಹಾಗಿದ್ದವಾಗುತ್ತೆ. ಅಂದರೆ ಇಷ್ಟೊಂದೆಲ್ಲ ಹೇಳ್ತಾ ಇರೋದು ಯಾಕೆ ಅಂತಂದರೆ, ಇಲ್ಲಿ ವಾಕ್ಯಜನ್ಯ ಜ್ಞಾನ, ವಾಕ್ಯದಿಂದ ಜ್ಞಾನ ಆಗುವಂಥದ್ದು ಅಂತ. ಅದೇಂಗ್ರಿ ಕೇಳಿದ ತಕ್ಷಣ ಆಗೋಗ್ಬಿಡುತ್ತಾ ಅನ್ನೋ ಡೌಟ್ ಬರುತ್ತೆ ನಮಗೆ. ಮಾಡ್ಬೇಕಲ್ವ, ಏನಾದರೂ ಸಮಾಧಿ ಮಾಡ್ಕೊಳ್ಬೇಕಲ್ವ. ನಾನು ಫಸ್ಟ್ ಹಾಗೆ ತಿಳ್ಕೊಂಡಿದ್ದೆ. ಇದು ವೇದಾಂತಕ್ಕೆ ಬಂದಾಗಲ್ಲ, ಆಧ್ಯಾತ್ಮಕ್ಕೆ ಬಂದಾಗ ಎಷ್ಟೋ ಕಡೆ ಆಧ್ಯಾತ್ಮಿಕ ವಿಚಾರ ಹೇಳ್ತಿರ್ತಾರೆ, ಪ್ರವಚನಗಳು ಹೇಳ್ತಿರ್ತಾರೆ. ಅದರೊಳಗೆಲ್ಲಾನು ಏನೋ ನಿರ್ವಿಕಲ್ಪ ಸಮಾಧಿ, ಸವಿಕಲ್ಪ ಸಮಾಧಿ ಅಂತೆಲ್ಲ ಹೇಳ್ತಾರೆ. ನಾನು ಪ್ರಶ್ನೆ ಕೇಳ್ತಾ ಇದ್ದೆ ಡಾಕ್ಟರ್ ಎಸ್ ರಂಗನಾಥ್ ಅಂತ, ಹಂಗಾದ್ರೆ ನಿರ್ವಿಕಲ್ಪ ಸಮಾಧಿಗೆ ಹೋಗಲೇಬೇಕಾ ಮೋಕ್ಷ ಆಗೋದಕ್ಕೆ ಅಂತ. ಅವ್ರು ಸಮಂಜಸವಾಗಿ ಬರಕೊಳ್ಳಿಲ್ಲ. ನಾನು ತಿಳ್ಕೊಂಡಿದ್ದೆ ಹಂಗೆ, ಇನ್ನೇನು ಏನಾದರೂ ಒಂದು ಈ ರೀತಿ ತಿಳ್ಕೊಳ್ಳಿ ಸರಿಯಾಗಿ. ಅಪೂರ್ವ ವಿಧಿ ಅನ್ನೋದು ಏನಾದ್ರು ಇದು ಆಗ್ಬೇಕು, ಹೊಸ್ದಾಗಿ ಆಗ್ಬೇಕು, ಏನಾದರೂ ಹಾಗೆ ನಮ್ಮ ಭಾವ ಇರೋದು ಹಾಗೆ ಅಲ್ವಾ, ಕರೆಕ್ಟ್ ಅಲ್ವಾ ಹೇಳಿ. ಅದನ್ನ ಸುಮ್ಮನೆ ಕೇಳಿದ ತಕ್ಷಣ ಜ್ಞಾನ ಆಗೋಂಗಿದ್ರೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಂತೀವಿ. ಮತ್ತೆ ಏನಾದರೂ ನಮ್ಮ ಚಿತ್ತಗಳಲ್ಲಿ ಎಲ್ಲಾದ್ರೂ ಸಮಾಧಿಗೆ ಹೋಗ್ಬೇಕು ನಾವು, ಆವಾಗ್ಲೇನೆ ಜ್ಞಾನ ಅಂತ ಅನ್ಕೊಂಡೋದು ನಾವೆಲ್ಲ. ಎಷ್ಟೋ ದಿನ ಏನೂ ಆಗದಿರ ಅದಕ್ಕಾಗಿ, ಯಾಕೆ ಅಂದ್ರೆ ಎಲ್ಲರಿಗೂ ಆಗೋವಂಥದ್ದಲ್ವಲ್ಲ ಅದು, ಏನೋ ವಿಶಿಷ್ಟವಾಗಿ ಏನೋ ಒಂದು ಆಗ್ಬೇಕು, ಅದನ್ನೇ ಜ್ಞಾನ ಅಂತ. ಅದೊಂಥರ ಬರುತ್ತೆ. ಇನ್ನೊಂಥರ ಏನು, ಸಿನಿಮಾಗಳೆಲ್ಲ ನೋಡ್ತೀವಲ್ಲ, ಸಿನಿಮಾಗಳಲ್ಲಿ ನೋಡಿದ್ರೆ ಕಡೆಗೆ ಏನಾಗುತ್ತೆ ಹೇಳಿ, ಸಿನಿಮಾಗಳಲ್ಲಿ ಸಿನಿಮಾಗಳಲ್ಲಿ ದೇವ್ರಲ್ಲಿ ಸೇರೋಗ್ತಾನೆ ಹೋಗಿ ಅಲ್ವಾ, ಟಣ್ ಅಂತ ದೇವ್ರ ಪ್ರತ್ಯಕ್ಷ ಆಗ್ತಾರೆ, ದೇವ್ರಲ್ಲಿ ಸೇರೋಗ್ತಾನೆ, ಒಂದು ಜ್ಯೋತಿ ಬರುತ್ತೆ, ಟಿನ್ ಅಂತ ಜ್ಯೋತಿ ಮೇಲೆ ಹತ್ರ ಸೇರ್ಕೊಂಡ್ಬಿಡ್ತಾನೆ, ಅದು ಮೋಕ್ಷ ಅಂತ. ಆ ಥರ ಆಗ್ಬೇಕು ಅಂತ. ಇದೆಲ್ಲ ಏನು ಸರಿಯಾದ ತಿಳುವಳಿಕೆನೋ ತಪ್ಪು ತಿಳುವಳಿಕೆನೋ? ತಪ್ಪು ತಿಳುವಳಿಕೆ. ಇವಾಗ ಅದನ್ನೇ ನಂಬ್ಕೊಂಡು ನೋಡ್ತಾ ಇದ್ವಿ. ನಿರ್ವಿಕಲ್ಪ ಸಮಾಧಿ ಅಂದ್ರೆ ಏನೋ ನಮ್ಗೊಂದು ವಿಶೇಷ ಅನಿಸ್ತಾ ಇತ್ತು ಅಲ್ಲಿ ರಾಮಕೃಷ್ಣಾಶ್ರಮಕ್ಕೆಲ್ಲ ಹೋದಾಗ, ಸ್ವಾಮೀಜಿಗೆ ಹೇಳ್ತಾ ಇದ್ದಾಗ. ಹೇಳಿ ಯಶೋಧ ಅವ್ರು, ಹೇಳಿ, ಹೇಳ್ತಾ ಇದ್ರಿ. ಇಲ್ಲ ಸರ್, ನಾನು ಕೇಳ್ತಾ ಇದ್ದೆ ಈಗ ನಿಮ್ಮ ಪ್ರಕಾರನೇ ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಏನು ಅಂತ. ಅದನ್ನೇ ಆಚಾರ್ಯ ಬಿಡಿಸಿ ತೋರಿಸ್ತಾ ಇರೋದು ಇಲ್ಲಿ. ವಾಕ್ಯಜನ್ಯ ಜ್ಞಾನ, ಶ್ರುತಿ ವಾಕ್ಯಗಳು ಹೇಳಿದಾಗ ಬಿಡಿಸಿ ನೋಡ್ಕೊಳಕ್ಬೇಕು ಅದನ್ನ. ಅವು ಹೊಸ್ತಾಗುವಂತ ಅನುಭವನೇ ಅಲ್ವೇ ಅಲ್ಲ. ಇವಾಗ ನಿನಗೆ ಸಮಾಧಿ ಮಾಡ್ಕೊಂಡ್ರೆ ಅದು ಟೆಂಪರರಿ ಆಗಿ ನಿನಗೆ ಸಸ್ಪೆನ್ಷನ್ ಆಗಿರುತ್ತೆ. ಆ ವೃತ್ತಿಗಳನ್ನ ನಾನು ಏನ್ ಮಾಡ್ತೀನಲ್ಲ, ಅದು ಮುಂದೆ ಬರುತ್ತೆ ಆಚಾರ್ಯರು, ಅದನ್ನೆಲ್ಲ ನೋಡ್ಬೇಕು. ನಾಳೆ ಮಾಡಿದಾಗ ಹೇಳ್ತೀನಿ ಅದನ್ನ. ಮನಸ್ಸಿನ ಅಲ್ಲೇನೋ ಚಿತ್ತ ವೃತ್ತಿ ನಿರೋಧ ಅಂತ ಯೋಗಶಾಸ್ತ್ರದಲ್ಲಿ, ಅದು ವೇದಾಂತ ಅಲ್ವೇ ಅಲ್ಲ. ಫಸ್ಟ್ ಆಫ್ ಆಲ್ ಚಿತ್ತದ ವೃತ್ತಿಗಳನ್ನೆಲ್ಲ ಹಾಗೆ ನಿಯಂತ್ರಣ ಮಾಡ್ಕೊಳ್ಳೋದು ಅಂತ. ಆ ಥರ ಮಾಡ್ಕೊಂಡ್ರೆ ನಿನಗೆ ಸಮಾಧಿ ಪ್ರಾಪ್ತವಾಗುತ್ತೆ. ಅದರಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ, ಅಷ್ಟಾಂಗ ಯೋಗಗಳು ಅಂತ ಹೇಳ್ತಾರೆ. ಅದು ಈ 8ರಲ್ಲಿ 5 ಆಚಾರ್ಯ ಒಪ್ಕೊಳ್ತಾರೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಅಂತ. ಧ್ಯಾನ, ಧಾರಣ, ಸಮಾಧಿ ಅದನ್ನು ಒಪ್ಕೊಳ್ಳೋದಿಲ್ಲ ಅವ್ರು ಹೇಳಂತ ಧ್ಯಾನ, ಧಾರಣ, ಸಮಾಧಿ. ಯಾಕೆ ಅಂತಂದ್ರೆ ಇದು ಚಿತ್ತಶುದ್ಧಿಗಾಗಿ ಬೇಕಾಗಿದೆ. 2 ಕಡೆ ಕಾಮನ್ ಇದು. ನೀನ್ ಸಮಾಧಿಗೆ ಹೋಗ್ಬೇಕು ಅಂದ್ರೆ ಸುಮ್ಮನೆ ಏನಲ್ಲ, ಅದೇನು ಸುಮ್ಮನೆ ಸಿಗಲ್ಲ. ಇದಕ್ಕೆಲ್ಲ ಬೇಕೇ ಬೇಕು, ಸಾಧನೆಗಳು ಬೇಕು, ಎಲ್ಲ ಬೇಕು. ಆದ್ರೆ ಆತ್ಮಜ್ಞಾನಕ್ಕೆ ಅವ್ರು ಮಾಡ್ತಾ ಇರೋದು ಯಾವುದಕ್ಕೆ ಅಂತ ಬೇರೆದಕ್ಕೆ ಮಾಡ್ತಾ ಇರೋದು, ಪ್ರಯತ್ನ ಬೇರೆದಕ್ಕೆ ಮಾಡ್ತಾ ಇರೋದು. ಇವಾಗ ರಾಕ್ಷಸರು ತಪಸ್ ಮಾಡಿದ್ರು, ರಾಕ್ಷಸರು ತಪಸ್ ಮಾಡಿದವಾಗ ಅವರು ಅದನ್ನೇ ತಾನೇ ಮಾಡಿದ್ದು. ಇವಾಗ ಹೇಳ್ತಾರಲ್ಲಪ್ಪ ಮೆಡಿಟೇಷನ್ ಇಂದ ದೇವ್ರು ಗೊತ್ತಾಗುತ್ತೆ ಅಂತ. ರಾಕ್ಷಸ ಮೆಡಿಟೇಷನ್ ಮಾಡಿದ್ರು, ಅವ್ರಿಗೆ ಗೊತ್ತಾಯ್ತ ದೇವ್ರು? ಯಾಕೆ ಗೊತ್ತಾಗ್ಲಿಲ್ಲ ಹೇಳಿ? ಯಾಕೆ ಗೊತ್ತಾಗ್ಲಿಲ್ಲ? ಏನೋ ಬೇಡಿಕೆಗಳು ಇಟ್ಕೊಂಡು ಮಾಡಿದ್ರು ಅವರು. ಏನೇನ ಯಾವ ತರ ಬೇಡಿಕೆಗಳು? ಅದೇ ನನಗೆ ಸಾವು ಬರಬಾರ್ದು ಅಂತ. ಎಷ್ಟ್ರ ಮಟ್ಟಿಗೆ? ಯಾರ ತಲೆ ಮೇಲೆ ಇಟ್ರು ಅವ್ರು ಸುಟ್ಟೋಗ್ಬೇಕು ಅಂತ. ಈ ತರ ಗುರಿ ಇಟ್ಕೊಂಡು ಮಾಡ್ತಾರಂತ ಮೆಡಿಟೇಷನ್. ಅದು ಯಾಕಾಗ್ಲಿಲ್ಲ ದೇವ್ರಿಗೆ? ಅದೇ ತರನೇ ಇಲ್ಲೂ ಕೂಡ ಆ ಸ್ಕೂಲ್ಸ್ ಅಲ್ಲೆಲ್ಲ ಯಾವ್ದೇ ಗುರು ಆದ್ರೂ ಕೂಡ ಈ ರೀತಿಯಾಗಿ ಹೇಳಲ್ಲ. ಮೊದ್ಲು ಗುರಿನ ಹೇಳ್ತಾನೆ, ಯಾವ ರೀತಿ ಆಗ್ಬೇಕು ಅಂತ, ಏನೋದು ಅಂತ.
ಆಮೇಲೆ ಚಿತ್ತಶುದ್ಧಿಗಾಗಿ ಇದನ್ನಂತೇಳಿ ಇದು ಸರಿಯಾದ ಕ್ರಮ ಇದು ಅಂತ. ಚಿತ್ತಶುದ್ಧಿಗಾಗಿ ಮೆಡಿಟೇಷನ್ ಅಂತ ಹೇಳಿ ಏನಾದ್ರೂ ಅನ್ಕೊಳ್ರಿ ನೀವು ಲೋಕದ ಅದನ್ನ ಅನುಸರಿಸ್ಕೋಬಹುದು ನೀವು ಬೇಕಾದ್ರೆ. ಅವ್ರು ಹೇಳಂತ ಸಾಧನೆ ಎಲ್ಲ ಅನುಸರಿಸ್ಕೊಳ್ಬಹುದು. ಅವ್ರು ಹೇಳಂತ ಸುದರ್ಶನ ಕ್ರಿಯೆಯನ್ನು ಕೂಡ ಅನುಸರಿಸ್ಬೋದು. ಅವ್ರು ಹೇಳಂತ ಸುದರ್ಶನ ಕ್ರಿಯೆ ಏನು ಗೊತ್ತಾ? ಸುದರ್ಶನ ಕ್ರಿಯೆ ಮೇಲೆ ಎತ್ತುತ್ತೀವಲ್ಲ ಇದು, ಇವಾಗ ಹಿಂಗ ಅಂತೀವಲ್ಲ ಇದು ಸುದರ್ಶನ ಕ್ರಿಯೆ. ಅವರೇನೋ ಬ್ರಹ್ಮಾಂಡದಲ್ಲಿರುವಂತ ಶಕ್ತಿನ ಪಿಂಡಾಂಡದಲ್ಲಿ ಹೇಳ್ಕೊಳ್ಳೋದು ಅಂತ. ಹಿಂಗಾಗುತ್ತಂತಪ್ಪ. ಈ ಕೈ ಹಿಂಗ ಹತ್ತಿದ್ರೆ ಬ್ರಹ್ಮಾಂಡದಲ್ಲಿರುವಂತ ಶಕ್ತಿನ ಈ ಒಂದು ಪಿಂಡಾಂಡದಲ್ಲಿ ಆಗುತ್ತಂತ. ಏನಾದ್ರೂ ಲಾಜಿಕ್ ಇದೆಯನ್ರಿ ಅದಕ್ಕೆ? ಅಂದ್ರೆ ಏನಾಗುತ್ತೆ, ದೊಡ್ಡವ್ರು ಕೇಳಿದ ತಕ್ಷಣ ಹೂ ಅನ್ಸುತ್ತೆ ನಮ್ಗೆ, ಇದೆಯಪ್ಪ ಅಂತ ಅನ್ಸುತ್ತೆ ನಮ್ಗೆ. ಇದರಿಂದನೇ ನಾವು ಗುರುತಿಸ್ಕೊಳ್ಬೋದು ಸರಿಯಾದ ಗುರುಗಳು ಅಲ್ಲ ಅಂತ. ಅವ್ರಿಗೆ ಇಷ್ಟ. ಮತ್ತೆ ಇನ್ನೊಂದೇನು ಅಂತಂದ್ರೆ ಮುಖ್ಯವಾಗಿ ಇದು ಆಧ್ಯಾತ್ಮಿಕ ಗುರುಗಳು ಯಾರೇ ಆಗಿದ್ರು ಕೂಡ ಅವ್ರು ಹೇಳೋವಂಥದ್ದು ನಮ್ಮ ಶಾಸ್ತ್ರದಲ್ಲಿ ಇರಬೇಕು, ಭಗವದ್ಗೀತೆ ಅಲ್ಲ ಅಥವಾ ಉಪನಿಷತ್ತಲ್ಲ ಎಲ್ಲಾದ್ರೂ ಇರಬೇಕು. ಆಗ ಮಾತ್ರವೇ ಅವ್ರು ಹೇಳೋದು ಸರಿ ಅಂತ ಹೇಳೋದು. ಆ ನಿರ್ಣಯ ಯಾಕೆ ಅಂತ ರವಿಶಂಕರ್ ಒಂದ್ಸತಿ ಹೇಳೋದು ನೋಡಿದ್ದೆ ನಾನು. ಎಲ್ಲ ಕಡೆ ಮೂರ್ನಾಮ, ಇದು ಮೂರ್ನಾಮ, ಇದು ಮೂರ್ನಾಮ, ಯಾಕೆ ಹೇಳಿ ಅಂತಂದ್ರು. ಈಡ, ಪಿಂಗಳ, ಸುಷುಮ್ನ ಅದು 3 ಅಂತ ನಾಡಿಗಳನ್ನ ಹೇಳ್ತಾ ಇದೆ ಅಂತ. ಏನು ಆಧಾರ ಇಲ್ವೇ ಇಲ್ಲ, ಎಲ್ಲಿ ಹೇಳಿದೆ ಅಂತ ಏನು ಇಲ್ವೇ ಇಲ್ಲ. ಮತ್ತೆ ಉಪನಿಷತ್ತಿನ ಕುರಿಗಾಗಿ ಒಂದು ಪುಸ್ತಕ ಬರೆದಿದ್ದಾರೆ ಅವರು. ಉಪನಿಷತ್ತಲ್ಲಿ ಏನು ಹೇಳಿದೆ ಅನ್ನೋದು ಏನು ಇಲ್ವೇ ಇಲ್ಲ ಅದರೊಳಗೆ. ಇರ್ಲಿ ಅಂದ್ರೆ ಯಾರನ್ನೋ ಬೈಯಕ್ಕೆ ಆಗಲಿ, ಯಾರನ್ನೋ ಉದ್ದೇಶಿಸಿ ಹೇಳ್ತಾರಂಥದ್ದೇ ಆಗಲಿ ಅಲ್ಲ ಇದು. ನಾವು ಸರಿಯಾದಂಥ ಗುರುಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಹೇಗೆ ಹುಷಾರಾಗಿರ್ಬೇಕು ಅಂತ. ಇಲ್ಲಿ ನೀನ್ ಅದೇ ಆಗಿದ್ಯಾ ಅಂತ ಹೇಳ್ತಾ ಇದೆ. ಯಾಕೆಂತಂದ್ರೆ ನೋಡಿ, ಇದೇ ಶ್ರುತಿ ವಾಕ್ಯವನ್ನು ಅನುಸರಿಸೋಣ. ಅಕೃತ್ಸ್ನಃ ಅಂತ ಹೇಳ್ತೀವಾಗ. ಯಾಕೆ ಅಕೃತ್ಸ್ನಃ? ಆ ಪರಮಾತ್ಮನನ್ನ ಕರ್ಮನಾಮಗಳಿಂದ ಗುರುತಿಸ್ತಾ ಇದೆಯಾ? ಯಾವ್ದ್ಯಾವ್ದು ಹೇಳಿ ಕರ್ಮನಾಮಗಳು ಇಂದ ಗುರುತಿಸ್ತಾ ಇರೋಂಥದ್ದು? ಏನ್ ಹೇಳಿದ್ದ? ಕೇಳೋದು, ಸೆನ್ಸಾರ್ ಖರ್ಚಿಂದ ಏನ್ ಕೆಲಸ ಮಾಡ್ತಿರೋ ಅದೆಲ್ಲ. ಅಂದ್ರೆ ಕೇಳೋದನ್ನ ಕಿವಿ ಅಂತ ಕರ್ಮನಾಮಗಳು, ಕಾಣೋದನ್ನ ಕಣ್ಣು ಅಂತ ಕರೆದಿದ್ ಯಾವ್ದು? ಕರ್ಮನಾಮ ತಾನೆ ಅದು. ಕಾಲು ನಡೆಯೋದು ಕರ್ಮನಾಮ ತಾನೆ ಅದು. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಅದೆಲ್ಲ ಕರ್ಮನಾಮಗಳು, ಭಗವಂತನಿಗೆ ಕೊಟ್ಟಂತ ಕರ್ಮನಾಮಗಳು. ಅಕೃತ್ಸ್ನಃ ಅಂತ ಕರೀತು. ಆಮೇಲೆ ಆತ್ಮೇತ್ಯೋಪಾಸಿತ ಅಂತ, ಅದೆಲ್ಲ ಬಿಡಿಸಿ ತಿಳ್ಕೊಳ್ಬೇಕು. ಅದಕ್ಕೆ 2 ದೃಷ್ಟಾಂತ ಕೊಟ್ಟಿದ್ದು, ಕ್ಷುರಧಾನ ಮತ್ತೆ ವಿಶ್ವಂಭರ ಅಡಗಿರೋದು ಅಂತ. ಇದೆಲ್ಲ ಏನು ವೇದಾಂತ ವಾಕ್ಯದ ಶ್ರವಣ ಸರಿಯಾಗಿ ತಿಳ್ಕೊಳ್ಬೇಕು. ಇದನ್ನೆಲ್ಲ ಬಿಟ್ಟು ತಿಳ್ಕೊಳ್ಬೇಕು. ಇದನ್ನೆಲ್ಲ ಬಿಟ್ಟು ಇದರ ಮೂಲಕ ಪದನೀಯಂ ಅಂತ ಬರುತ್ತೆ. ಪದನೀಯಂ ಅಂತಂದ್ರೆ ಹೆಜ್ಜೆಗಳು. ಯಾವ್ದಾದ್ರು ಹೆಜ್ಜೆಗಳನ್ನ ಗುರುತಿಸ್ಕೊಂಡು ಅಲ್ಲಿ ತಲುಪ್ತೀವಲ್ಲ, ಅಂದ್ರೆ ಇದೆಲ್ಲವೂ ಕೂಡ ನಮ್ಗೇನ್ ಭಗವಂತ ಕೊಟ್ರಂತ ಸಲಕರಣೆಗಳು. ಯಾದಕ್ಕೆ ಅಂತಂದ್ರೆ ಪರಮಾತ್ಮನ ಕೊಟ್ರಂತ ಸಲಕರಣೆಗಳು ಇದು. ಪದ್ಯತೆ ಇದಿ ಪಾದಂ, ಯಾವ್ದು ಪಾದ? ಎಚ್ಚರ, ಕನಸು, ನಿದ್ದೆ ಅನ್ನುವಂಥ ಪಾದ. ಇದರ ಮೂಲಕ ಆ ಸ್ವರೂಪವನ್ನು ಗುರುತಿಸ್ಕೊಳ್ಬೇಕು. ಅದಕ್ಕೆ ಹೇಳಿರುವಂಥದ್ದು ಸರಿಯಾದಂಥ ವೇದಾಂತದ ತಿಳುವಳಿಕೆ ಮಾಡಿಕೊಂಡು ಅದು ಹೇಗೆ ಹೇಳ್ತೀವೋ ಹಾಗೆ ಅನುಸರಿಸ್ಬೇಕು ನಾವು. ಅನುಸರಿಸೋದು ಅಂತಂದ್ರೆ ಪ್ರವೃತ್ತಿ ಅಲ್ಲ, ಅದು ನಿವೃತ್ತಿ. 2 ಮಾರ್ಗ ಆಚಾರ್ಯರು ಭಗವದ್ಗೀತೆಯಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ತೋರಿಸ್ಕೊಟ್ರು. 2 ಮಾರ್ಗಗಳು ಲೋಕದಲ್ಲಿ, ಪ್ರವೃತ್ತಿ ನಿವೃತ್ತಿ ಮಾರ್ಗಗಳು ಅಂತ. ಪ್ರವೃತ್ತಿ ಮಾರ್ಗಗಳು ಅವನಿಗೆ ಪ್ರೇಯಸ್ಸು ಪ್ರಾಪ್ತ ಮಾಡಿಕೊಳ್ಳುತ್ತೆ ಅವನಿಗೆ. ಇದು ನಿಶ್ರೇಯಸ್ಸು. ಇದು ಅವನಿಗೆ ಇದರಿಂದ ಸಾಕ್ಷಾತ್ ಪರಮಾತ್ಮ ಸ್ವರೂಪನೇ ತಿಳಿಸ್ಕೊಳ್ಬಿಡುತ್ತೆ ಅವನಿಗೆ. ಯಾವತ್ತೂ ಕೂಡ ಅವನಿಗೆ ಮತ್ತೆ ಹುಟ್ಬರೋಂಥದ್ದು ಅನ್ನೋದೇ ಇಲ್ಲ ಅದು ಅಂದ್ಬಿಟ್ಟು. ಅಂದ್ರೆ ಇದು ನಿವೃತ್ತಿ ಮಾರ್ಗ. ಇದು ಶ್ರುತಿ ವಾಕ್ಯಗಳ ಶ್ರವಣದಿಂದ ಅದು ಬಿಡಿಸ್ಕೊಳ್ಳೋದು ನೋಡ್ಬೇಕು. ಅದನ್ನ ಬಿಡಿಸ್ಕೊಳ್ಳೋದು ಅಂತಂದ್ರೆ ಏನು? ಈ ತರ ತಳ್ಳಾಕ್ಬಿಡೋದಲ್ಲ, ಅದರಲ್ಲಿರುವಂಥ ತಾಧ್ಯಾತ್ಮನ ಬಿಟ್ಟು ನಿಜವಾದ ಸ್ವರೂಪದ ಕಡೆಗೆ ತಿರುಗೋದು ಅಂತ. ಅಕೃತ್ಸ್ನಃ ಅಂತ ಡಿಕ್ಲೇರ್ ಆಯ್ತು ಫಸ್ಟು. ಇದೆಲ್ಲ ಕರ್ಮನಾಮಗಳಷ್ಟೇ ಅಂತ. ಕರ್ಮನಾಮಗಳೇ ಆಗಿದ್ರೆ ನೆನ್ನೆ ಹೇಳ್ತಲ್ಲ, ಉಪಾದಿಯಿಂದ ಉಪಹಿತ ಸ್ವರೂಪನ ಗುರುತಿಸೋದು ಅಂತ. ಈ ರೀತಿಯಾಗಿ ತಿಳ್ಕೊಂಡಾಗ ಅದು ಸರಿಯಾದ ಜ್ಞಾನ ಅಂತ. ಅದು ಮುಖ್ಯವಾಗಿ ಯಾಕೆ ಇದನ್ನೆಲ್ಲ ಸ್ಟಡಿ ಸರ್ಕಲ್ ತಗೊಂಡೆ ಅಂತ.
ಈ ಇಂಪಾರ್ಟೆಂಟ್ ಅಂಶ ಇರುವಂಥದ್ದು ಇಲ್ಲಿ ಅಂತ. ನಾನು ಇದನ್ನ ತಗೊಂಡಿಲ್ಲ ನೋಡಿ, ಪ್ರವೇಶ ಶ್ರುತಿಯಲ್ಲಿ ಹೇಳ್ರು ಅಂತ ನಾನು ಹೇಳಲೂ ಇಲ್ಲ, ಅದನ್ನ ಸ್ಟಡಿ ಸರ್ಕಲ್ ತಗೊಂಡಿಲ್ಲ. ಯಾಕೆಂದ್ರೆ ಅದೆಲ್ಲೆಲ್ಲಾನು ಅಷ್ಟ್ರ ಮಟ್ಟಕ್ಕೆ ರೆಲೆವೆನ್ಸ್ ಇಲ್ಲ, ಅದು ಆ ಮಟ್ಟಕ್ಕೆ ತಿಳ್ಕೊಳ್ಳೋದು. ಅಂದ್ರೆ ಇಲ್ಲಿ ತಪ್ಪುದಾರಿಗೆ ಹೋಗೋ ಚಾನ್ಸಸ್ ಇರುತ್ತೆ ನಮ್ಗೆ. ಪಿರಮಿಡ್ ಮೆಡಿಟೇಷನ್ ಅಂತಲೂ ಮಾಡಿದ್ರು. ಅದನ್ನ ಏನಂತ ಅವ್ರು ಹೇಳೋಂಥದ್ದು, ಶಕ್ತಿ ಏನು ಬ್ರಹ್ಮಾಂಡದ ಶಕ್ತಿ ಇರುತ್ತಲ್ಲ ಅದೆಲ್ಲ ಏಕಾಗ್ರವಾಗಿ ಅಷ್ಟೇ ಕೂತ್ಕೊಳ್ಳುತ್ತೆ ಅಂತ. ಏನೇನೋ ಉದಾಹರಣೆಗಳು ಪಿರಮಿಡ್ ಒಳಗಡೆ ಅಂಥದ್ದು ಏನು ಕೊಳೆಯೋದಿಲ್ಲ ಅದು ಇದು ಅಂತ ಏನೇನೋ ಮಾಡಿದ್ರು. ಅದಕ್ಕೂ ಆತ್ಮಜ್ಞಾನಕ್ಕೆ ಏನು ಸಂಬಂಧನೇ ಇಲ್ಲ. ಅಂದ್ರೆ ತಪ್ಪು ದಾರಿಗೆ ಹೋಗ್ಬಾರ್ದು ನಾವು ಜಿಜ್ಞಾಸುಗಳು ಅಂತ ಆಚಾರ್ಯ ಆವಾಗಲೇ ಇದನ್ನೆಲ್ಲ ತೋರಿಸ್ಕೊಟ್ಟಿದ್ದಾರೆ. ಅಷ್ಟೆಲ್ಲ ಆದ್ರೂ ಕೂಡ ಯಾರು ಅವರಲ್ಲ, ಅವ್ರು ಯಾರು ಅಲ್ಲ, ಬೇರೆಯವ್ರು ಯಾರು ಅಲ್ಲ, ಶಂಕರಾಚಾರ್ಯರ ಫಾಲೋವರ್ಸ್ಗಳನ್ನೇ. ಶಂಕರಾಚಾರ್ಯಗಳು ಹೇಳೋದನ್ನೇ ನಾವು ಹೇಳ್ತೀವಿ ಅಂತ ಹೇಳೋರೇನೆ. ಯಾರ ಯತಿಗಳನ್ನ ಸ್ವಾಗತಿಸ್ಬೇಕಾದ್ರೆ ಅದನ್ನೇ ಹೇಳ್ತಾರೆ, ಯೋಗಶಾಸ್ತ್ರ ಹೇಳಿರೋದನ್ನೇ. ಯಮ ನಿಯಮಾದಿ ಸಾಧನ ಧ್ಯಾನ ಧಾರಣ ಪ್ರತ್ಯಾಹಾರ ಅಂತೆಲ್ಲ ಹೇಳಿ ಅದನ್ನೆಲ್ಲ ಹೇಳ್ಕೊಂಡೇ ಅವ್ರನ್ನ ಸ್ವಾಗತಿಸ್ತಾರೆ ಅವ್ರನ್ನ. ಮತ್ತೆ ಅದನ್ನೇ ವಿವೇಕ ಚೂಡಾಮಣಿ ಅಂತ ಇದೆಯಲ್ಲ, ಶಂಕರಾಚಾರ್ಯ ಬರೆದಿರೋಂಥದ್ದು ಅಂತ ಹೇಳಿಸ್ಕೊಂಡಿರೋಂಥದ್ದು ಅಂತ. ಶಂಕರಾಚಾರ್ಯ ಬರೆದಿಲ್ಲ ಅದನ್ನ, ಯಾಕೆಂದ್ರೆ ಅದೆಲ್ಲ ಯೋಗವನ್ನೆಲ್ಲ ಮಿಕ್ಸ್ ಮಾಡಿದ್ದಾರೆ ಅದರೊಳಗೆಲ್ಲ, ಪಾತಂಜಲ ಯೋಗವನ್ನೆಲ್ಲ ಮಿಕ್ಸ್ ಮಾಡಿ ಅದನ್ನು ಹೇಳಿದ್ದಾರೆ ಅದು. ಹಾಗಾಗಿ ಸರಿಯಾದ ಮಾರ್ಗ ತಿಳ್ಕೊಳ್ಬೇಕು. ನಮ್ಗೆ ಸಮಯ ಆದ್ರೂ ಪರವಾಗಿಲ್ಲ, ಏನ್ ಸತ್ತೋಗಂತ ಸಮಯ ಆಗ್ಬಿಟ್ಟಿದೆ, ನಾವ್ ಇದನ್ನೆಲ್ಲ ತಿಳ್ಕೊಂಡು ಏನ್ ಮಾಡ್ಬೇಕ್ರಿ, ನಾವು ಸುಮ್ಮನೆ ನಮ್ಮ ಪಾಡ್ಗೆ ಅದು ಸರಿನೇ, ನಾಮಸ್ಮರಣೆ ಮಾಡ್ಕೊಳ್ಬೇಕು, ಗುರಿ ಗೊತ್ತಿರ್ಬೇಕು. ಇವಾಗ ನೋಡಿ ರಾಕ್ಷಸರು ಮಾಡಿದ್ರಲ್ಲಪ್ಪ, ಅರ್ಥ ಮಾಡ್ಕೊಳ್ಳಿ ಸರಿಯಾಗಿ. ರಾಕ್ಷಸರು ಮಾಡಿದ್ರು, ಆದ್ರೆ ನಮ್ಗೇನು ಆತರ ಇಲ್ಲದೇ ಇರ್ಬೋದು, ಪರಮಾತ್ಮ ಪ್ರಾಪ್ತಿಗಾಗಿ ಅಂತಾನೆ ಇರುತ್ತೆ ನಮ್ಗೆ. ಪರಮಾತ್ಮ ಪ್ರಾಪ್ತಿ ಅಂದ್ರೆ ಏನು ಅಂತಾನೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ನಿನ್ಗೆ ಅದಾಗೆ ಹೋಗುತ್ತಪ್ಪ. ನಿನ್ಗೆ ವಿಶಿಷ್ಟಾದ್ವೈತ ಜ್ಞಾನದ ಪ್ರಕಾರ ನೀನ್ ಅದನ್ನ ತಿಳ್ಕೊಂಡಿದ್ರೆ ಅದರ ಅನ್ಸುತ್ತೆ. ದ್ವೈತ ಜ್ಞಾನ